ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪವರ್ ಟಿವಿ. ನಾನು ರಹಮಾನ್ ಹಾಸನ್. ಟೆನ್ಷನ್ ಬಿಡಿ ವಿಶೇಷ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರತಿದಿನ ಕೂಡ ನಮ್ಮ ಜೊತೆಗೆ ಒಬ್ಬರು ಎಕ್ಸ್ಪರ್ಟ್ ಇರ್ತಾರೆ. ಅವ್ರ ಜೊತೆಗೆ ನೀವು ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡಿಬೋದು. ಇವತ್ತು ಕೂಡ ನಮ್ಮ ಜೊತೆಗೆ ಎಕ್ಸ್ಪರ್ಟ್ ಇದ್ದಾರೆ, ಸ್ತ್ರೀರೋಗ ತಜ್ಞರು. ಅಂದರೆ ನಿಮಗೆ ಏನಾದರೂ ಅದರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಅದರ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಫೋನ್ ಮಾಡಿ ಅವರಿಂದ ಸಲಹೆ ಸೂಚನೆಗಳನ್ನು ಪಡ್ಕೋಬಹುದು. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಸ್ನೇಹಾ ರಾಜೀವ್ ಅವರಿದ್ದಾರೆ, ಖ್ಯಾತ ಸ್ತ್ರೀರೋಗ ತಜ್ಞರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಎಸ್, ಇವತ್ತು ಹಾಗಾದರೆ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುವಂತಹ ಈ ಸೋಂಕು ಕೊರೋನಾ ಜೊತೆಗೆ ಗರ್ಭಿಣಿಯರಿಗೆ ಬಂದಾಗ ಯಾವ ರೀತಿ ಆರೈಕೆ ಮಾಡಬೇಕು, ಈ ಎಲ್ಲ ವಿಚಾರವಾಗಿ ಮಾತಾಡ್ತಾ ಹೋಗೋಣ. ಪ್ರಮುಖವಾಗಿ ನಮ್ಮ ಕಾರ್ಯಕ್ರಮದ ಉದ್ದೇಶ ಇರುವಂಥದ್ದು, ನೀವು ಟೆನ್ಷನ್ ಮಾಡ್ಕೋಬೇಡಿ, ಭಯ ಮಾಡ್ಕೋಬೇಡಿ, ಭಯ ಪಡಬೇಡಿ. ಯಾವುದೇ ರೋಗ ಇದ್ರೂ ಕೂಡ ಭಯ ಪಟ್ಕೊಂಡ್ರೆ ನಿವಾರಣೆ ಆಗೋದಿಲ್ಲ. ತಗ್ತಾ ಇದೆ ಕರೋನಾ ಸೋಂಕು, ಆದರೂ ಕೂಡ ಮೈಮರೆಯುವಂತಿಲ್ಲ. ಯಾವ ಸಂದರ್ಭದಲ್ಲಿ ಬೇಕಾದರೂ ತನ್ನ ಸ್ವರೂಪವನ್ನು ಬದಲು ಮಾಡ್ಕೋಬಹುದು, ತೋರಿಸ್ಬೋದು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಕರೋನಾ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತೇಳಿ. ಸೊ ವೈದ್ಯರು ನೀಡುವಂತಹ ಸಲಹೆಗಳನ್ನು ಯಾವುದೇ ಕಾರಣಕ್ಕೂ ಉಪೇಕ್ಷಿಸಬೇಡಿ, ಸದಾ ಜಾಗೃತರಾಗಿರಿ. ಕೊರೋನಾ ವಿರುದ್ಧ ಬಂಡಾಯ ಹೇಳುವಂತಹ ಸಮಯ ಇದಲ್ಲ, ಲಾಕ್ ಆಗಿದ್ರೆ ಅನುಕೂಲ. ಸೊ ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ಮನೆಯಲ್ಲಿರಿ, ಸುಖಾಸುಮ್ಮನೆ ಹೊರಗಡೆ ಬರಬೇಡಿ. ಸೋಂಕಿತರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ಅದರಿಂದ ಮತ್ತಷ್ಟು ದಿನ ಇರಲಿ ಇದೇ ಸಂಯಮ. ಇದೇ ರೀತಿ ಸಂಯಮವನ್ನು ನಾವು ಕಾಪಾಡಿಕೊಂಡ್ರೆ ಮುಂದೆ ಒಳ್ಳೆ ದಿನಗಳು ಬರುತ್ತೆ. ಕೊರೋನಾ ಚೈನ್ ಕಟ್ ಮಾಡಿದಾಗ ಮಾತ್ರ ಅಪಾಯದಿಂದ ನಮಗೆ ರಿಲೀಫ್ ಸಿಗೋದಕ್ಕೆ ಸಾಧ್ಯ. ಸೊ ಕೋವಿಡ್ ಸಂದರ್ಭದಲ್ಲಿ ಮಕ್ಕಳು ಮತ್ತು ಮಹಿಳೆಯರ ಬಗ್ಗೆ ಹೆಚ್ಚಿನ ಆಸಕ್ತಿ ಹಾಗೆ ವಿಶೇಷ ನಿಗಾವನ್ನು ಇಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ವೈದ್ಯರ ಸಲಹೆಯಂತೆ ಮನೆಯಲ್ಲಿಯೇ ಅನುಸರಿಸಬೇಕು ಕೆಲವು ವಿಧಾನಗಳನ್ನು. ಅದನ್ನು ನೀವೆಲ್ಲರೂ ಕೂಡ ರೂಢಿ ಮಾಡ್ಕೊಳ್ಳಿ. ಜೊತೆಗೆ ಮಹಿಳೆಯರ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಈ ಸಂದರ್ಭದಲ್ಲಿ ಏನು ಪರಿಹಾರ ಇದೆ ಅನ್ನುವಂಥದ್ದನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಗರ್ಭಿಣಿಯರು ಲಸಿಕೆ ತೆಗೆದುಕೊಳ್ಳಲೇಬಾರ್ದಾ ಅಥವಾ ಹೇಗೆ ಯಾವಾಗ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಬಗ್ಗೆನೂ ಕೂಡ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಇದೀಗ ಗರ್ಭಧರಿಸುವ ಮಹಿಳೆಯರು ಅನುಸರಿಸಬೇಕಾದಂತಹ ಆರೋಗ್ಯ ಸೂತ್ರಗಳೇನು ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತಹ ಒಂದು ಅಂಶ ಇವತ್ತಿನ ಚರ್ಚೆಯಲ್ಲಿ ಬರುತ್ತೆ. ಇನ್ನು ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತಜ್ಞ ವೈದ್ಯರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನಾವಿವತ್ತು ಮಾತಾಡೋಣ. ಸೊ ಪವರ್ ಟಿವಿಯಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಖ್ಯಾತ ಸ್ತ್ರೀರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಸ್ನೇಹಾ ರಾಜೀವ್ ಅವರಿರ್ತಾರೆ. ಅವ್ರ ಜೊತೆಗೆ ನೀವು ಕೂಡ ಪ್ರಶ್ನೆಗಳನ್ನು ಕೇಳಬಹುದು, ನೀವು ಕೂಡ ಮಾತಾಡಬಹುದು. ಎಸ್ ಮೇಡಮ್, ಮೊದಲನೇದಾಗಿ ಈಗ ಹೆಚ್ಚು ಗಮನ ಕೊಡಬೇಕಾಗಿರುವಂಥದ್ದು, ಯಾಕಂದರೆ ಮನೆಯಲ್ಲೇ ಇರುವಂತಹ ಮಹಿಳೆಯರು ಮತ್ತು ಗರ್ಭಿಣಿಯರು ಹೆಚ್ಚು ಈ ಬಾರಿ ಜಾಗರೂಕತರಾಗಿರಬೇಕಾಗಿರುತ್ತೆ. ಈ ಎರಡನೇ ಅಲೆಯಲ್ಲಿ ನೀವು ನೋಡಿರೋ ಹಾಗೆ ಹೇಗಿದೆ ಕೇಸಸ್, ಅಥವಾ ಹೇಗಿದೆ ಅವರಲ್ಲಿ ಸಿವಿಯಾರಿಟಿ ಅನ್ನುವಂಥದ್ದು, ಗರ್ಭಿಣಿಯರಲ್ಲಿ ಹೇಗಿರುತ್ತೆ, ಈ ಸೋಂಕು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ? ಫಸ್ಟ್ ವೇವ್ ಕೊರೋನಾ ಬಂದಾಗ ಇಷ್ಟು ನಾವು ಲೇಡೀಸಲ್ಲಿ ನೋಡಿರಲಿಲ್ಲ, ಮಹಿಳೆಯರಲ್ಲಿ ನೋಡೇ ಇರಲಿಲ್ಲ, ತುಂಬ ಕಡಿಮೆ. ಅದು ಗರ್ಭಿಣಿ ಹೆಂಗಸರಲ್ಲಂತೂ 4 ಅಂದರೆ ಅಷ್ಟು ಕಡಿಮೆ ಇತ್ತು. ಬಟ್ ಈ ಸೆಕೆಂಡ್ ಅಲೆಯಲ್ಲಿ ನಮಗೆ ತುಂಬ ಕೇಸಸ್ ಬರ್ತಾ ಇದ್ದಾವೆ, ಪ್ರೆಗ್ನೆಂಟ್ ಲೇಡೀಸಲ್ಲಿ ಬರ್ತಾ ಇರೋದು. ಇದು ಯಾಕಂದರೆ ನಾವು ಒಂದು ಮಟ್ಟಿಗೆ ವ್ಯಾಕ್ಸಿನೇಷನ್ ಬಂದ ನಂತರ ನಮ್ಮದು ಯಾವುದು ಗಾರ್ಡ್ ಇರುತ್ತೆ, ಮಾಸ್ಕ್ ಹಾಕೊಳ್ಳೋದಾಗಲಿ, ಸೋಷಲ್ ಡಿಸ್ಟೆನ್ಸಿಂಗ್ ಆಗಲಿ, ಹೊರಗಡೆ ಹೋಗೋದೇ ಇರೋದು, ಕೈಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಅದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀವಿ. ಮತ್ತು ನಾವು ಈಗ ಮೆಜಾರಿಟಿ ಪ್ರೆಗ್ನೆಂಟ್ ಲೇಡೀಸಲ್ಲಿ ಬರೋದು ಅವ್ರ ಪಾರ್ಟ್ನರ್ಸ್ ಇಂದವೆ, ಅಂದರೆ ಗಂಡಂದಿರು, ಮಾವಂದಿರು, ಅತ್ತೆ ಮಾವಂದಿರು ಹೊರಗೆ ಹೋಗಿ ಅವ್ರಿಗೆ ಬರ್ತಾ ಇರೋದು. 90% ಮಾತ್ರ ಕೇಸಸ್ ಮೈಲ್ಡೇ ಇರುತ್ತೆ, ಅಂದರೆ ಹೋಮ್ ಐಸೋಲೇಷನ್ ಮನೇಲಿ ಇರ್ಕೊಂಡೇ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಲೆಸ್ ದೆನ್ 10% ಹಾಸ್ಪಿಟಲ್ಗೆ ಅಡ್ಮಿಷನ್ ಆಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಸೊ ಈಗ ನೀವು ನೋಡುವಂತಹ ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಯಾವ ಥರದ ಕಂಡೀಷನ್ಸ್ ಅಲ್ಲಿ ನೋಡ್ತೀರಿ? ಈಗ ಯಾವ ಮಂತಲ್ಲಿ ಬಂದರೆ ತುಂಬಾನೇ ಸಿವಿಯಾರಿಟಿ ಇರುವಂಥದ್ದು, ಆ ಥರದ್ದು ಏನಾದರೂ ಕೇಸಸ್ ನೋಡ್ತೀರಾ? ಅಂದರೆ ಇನ್ನೂ ಅದ್ರ ಮೇಲೆ ತುಂಬ ರಿಸರ್ಚ್ ಆಗಬೇಕು. ಬಟ್ ಈಗ ಕಾಣ್ತಾ ಇರೋದ್ರಲ್ಲಿ 7ನೇ ತಿಂಗಳ ಮೇಲೆ, ಅಂದರೆ 3ನೇ ಹಂತ ಪ್ರೆಗ್ನೆನ್ಸಿ ಅಂತ ನಾವು ಹೇಳ್ತೀವಿ. ಫಸ್ಟ್ ಹಂತ 3 ತಿಂಗಳವರೆಗೆ, 2ನೇ ಹಂತ 3ರಿಂದ 6 ತಿಂಗಳವರೆಗೆ, 3ನೇ ಹಂತ 7 ತಿಂಗಳಿಂದ 9 ತಿಂಗಳವರೆಗೆ. ಈ 7 ತಿಂಗಳಿಂದ 9 ತಿಂಗಳಲ್ಲಿ ಬರೋರಿಗೆ ಸಿವಿಯಾರಿಟಿ ತುಂಬ ಜಾಸ್ತಿ ಕಾಣ್ತಾ ಇದೆ. ಫಸ್ಟ್ 6 ಮಂತ್ಸಲ್ಲಿ ಬಂದವರು ಎಷ್ಟೋ ಜನ ರಿಕವರ್ ಆಗಿ ಹೋಗ್ತಾ ಇದ್ದಾರೆ. 7th ಮಂತ್ ಮೇಲೆ ಬಂದಾಗ, ಯಾಕೆಂದರೆ ಪ್ರೆಗ್ನೆನ್ಸಿ ಚೇಂಜಸ್ ಕೂಡ ಮ್ಯಾಕ್ಸಿಮಮ್ ಇರುತ್ತೆ ಆ ವೀಕ್ಸಲ್ಲಿ. ಅರೌಂಡ್ 32 to 36 ವೀಕ್ಸಲ್ಲಿ ಮ್ಯಾಕ್ಸಿಮಮ್ ಪ್ರೆಗ್ನೆನ್ಸಿ ಚೇಂಜಸ್. ಅಂದರೆ ನಮ್ಮ ದೇಹದಲ್ಲಿ, ಒಂದು ಗರ್ಭಿಣಿ ಹೆಂಗಸ ದೇಹದಲ್ಲಿ ರಕ್ತದ ವ್ಯಾಲ್ಯೂಸ್ ಮೇಲೆ ಕೆಳಗಾಗೋದು, ಬ್ಲಡ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಂತ ಹೇಳ್ತೇವೆ. ಅಂದರೆ ಮಗುಗೆ ಬ್ಲಡ್ ಜಾಸ್ತಿ ಹೋಗಲಿಕ್ಕೆ ನಮ್ಮದು ಬಾಡಿಯಲ್ಲಿ ಬ್ಲಡ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಆಗ್ತದೆ, ಅದು ಕೂಡ ಮ್ಯಾಕ್ಸಿಮಮ್ ಆಗೋದು. ಸೊ ಆ ಮಂತ್ಸಲ್ಲಿ 7 to 9 ಮಂತ್ಸಲ್ಲಿ ನಾವು ತುಂಬ ಸಿವಿಯಾರಿಟಿ ನೋಡ್ತಾ ಇದ್ದೀವಿ. ಓಕೆ ಮೇಡಮ್, ಈಗ ನಾರ್ಮಲ್ ಒಬ್ಬ ಫೀಮೇಲ್ಗೂ ಪ್ರೆಗ್ನೆಂಟ್ ಲೇಡಿಗೂ ಇರುವಂಥ ಇಮ್ಯುನಿಟಿಲಿ ಡಿಫ್ರೆನ್ಸ್ ಏನಾದರೂ ಬರುತ್ತಾ? ಈಗ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಹೇಳಿದಾಗ ಇಮ್ಯುನಿಟಿ ಲೆವೆಲ್ ಲೋ ಇರುತ್ತೆ, ಸೊ ಆಗೇನಾದರೂ ಅಟ್ಯಾಕ್ ಆದಾಗ ಪ್ರಾಬ್ಲಮ್ ಆಗುತ್ತೆ ಅನ್ನೋಂಥದ್ದು ಏನಾದರೂ ಇದೆ? ಇಲ್ಲ, ಅದು ಆ್ಯಕ್ಚುಲಿ ಒಂದು ಮಿತ್ ಅದು, ಅಂದರೆ ಅದು ನಿಜ ಅಲ್ಲ. ಪ್ರೆಗ್ನೆಂಟ್ ಲೇಡೀಸ್ ಮತ್ತು ನಾರ್ಮಲ್ ಲೇಡಿಗೆ ಇಮ್ಯುನಿಟಿ ಸೇಮ್ ಇರುತ್ತೆ. ಬಟ್ ಅದು ಇಮ್ಯುನಿಟಿ ಇದ್ದಾಗಲೂ ಅಂದರೆ ಒಂದು ವೈರಸ್ ಅಟ್ಯಾಕ್ ಆದರೆ ರೋಗಕ್ಕೆ ಕೊಡುವ ರೆಸ್ಪಾನ್ಸ್ ಅದು ಡಿಫ್ರೆಂಟ್ ಇರೋದು, ಅದು ಬೇರೆ ಆಗಿರುತ್ತೆ.
ಸೊ ನಾವು ಪ್ರೆಗ್ನೆನ್ಸಿ ಇದ್ದಾಗ ಅಯ್ಯೋ ರಿಸ್ಕ್ ಜಾಸ್ತಿ ಕೊರೋನಾ ಬರೋದು ಹಾಗೇನಿಲ್ಲ, ರಿಸ್ಕ್ ಅಂತೂ ಈಕ್ವಲೇ ಇರುತ್ತೆ. ಬಟ್ ಇಮ್ಯುನಿಟಿ ರಿಯಾಕ್ಷನ್ ನಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಸೊ ನಮಗೆ ಇನ್ಫೆಕ್ಷನ್ಸ್ ಬೇಗ ಬರಬಹುದು. ಓಕೆ 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 ಮೇಡಮ್, ಆಫ್ಟರ್ ಡೆಲಿವರಿ ಅಂದರೆ ಈಗ ಡೆಲಿವರಿ ಆಗಿರುವಂಥ ಲೇಡೀಸು, ಸೊ ಅವರಲ್ಲಿ ಏನಾದರೂ, ಯಾಕಂದರೆ ಸಾಮಾನ್ಯವಾಗಿ ನಾವು ಏನು ಕೇಳ್ತೀವಿ, ನಂಜಾಗ್ಬಿಡುತ್ತೆ ಹೊರಗಡೆ ಹೋಗ್ಬಿಡಿ, ಇನ್ನು ಹಸಿ ಮೈ ಅನ್ನುವಂಥದ್ದನ್ನೆಲ್ಲ ನಾವು ಕೇಳ್ತಾ ಇರ್ತೀವಿ ಮನೆಗಳಲ್ಲಿ. ಆಗೇನಾದರೂ ಸ್ವಲ್ಪ ತುಂಬ ಲೋ ಇರುತ್ತೆ ಆ ಥರದ್ದು? ಇಲ್ಲ, ಹಾಗೇನಿಲ್ಲ. ಆ್ಯಕ್ಚುಲಿ ನಮ್ಮದು ಮೆಡಿಕಲ್ ಫ್ರೆಟರ್ನಿಟಿ ಪ್ರಕಾರ ಆ ಥರ ಏನೂ ಇಲ್ಲ. ಇಮ್ಯುನಿಟಿ ಕಮ್ಮಿ ಆಗೋದು ಆ ಥರ ಏನಿರೋದಿಲ್ಲ. ಬಟ್ ಇಟ್ಸ್ ಅ ಡೆಲಿಕೇಟ್ ಫೇಸ್, ಅಂದರೆ ಆ ಪೋಸ್ಟ್ ಡೆಲಿವರಿ ಫೇಸ್ ತುಂಬ ಡೆಲಿಕೇಟ್ ಆಗಿರುತ್ತೆ. ಯಾಕಂದ್ರೆ ರೀಬರ್ತ್ ಆಫ್ ಎ ವಿಮೆನ್ ಅಂತಾನೆ ಎಲ್ಲ ಹೇಳ್ತೀವಿ. ಡೆಫಿನೆಟ್ಲಿ ಎಂಟೈರ್ ಬಾಡಿ ಅಂದರೆ ಫಿಸಿಕಲ್ ಆಗಲಿ, ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ಅದು ರಿಕವರ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಲೇಡಿ ಈಸ್ ವೆರಿ ಸಸೆಪ್ಟೇಬಲ್, ಅಂದರೆ ಯಾವುದೇ ಒಂದು ಇನ್ಫೆಕ್ಷನ್ ಆಗಲಿ, ಒಂದು ಮಾತಿಗಾಗಲಿ ತುಂಬ ಸೆನ್ಸಿಟಿವ್ ಇರ್ತಾರೆ ಲೇಡೀಸ್ ಆ ಟೈಮಲ್ಲಿ. ಸೊ ಬಟ್ ಇನ್ಕ್ರೀಸ್ಡ್ ರಿಸ್ಕ್ ಅಂತ ಹೇಳಕ್ ಬರೋದಿಲ್ಲ. ಜಾಸ್ತಿ ಪ್ರೆಗ್ನೆನ್ಸಿಯಲ್ಲಿ ಆಗಲಿ, ಡೆಲಿವರಿ ಆದ ನಂತರ ಆದವರಿಗೆ ರಿಸ್ಕ್ ಜಾಸ್ತಿ ಅಂತ ಹೇಳಕ್ ಬರೋದಿಲ್ಲ. ರಿಸ್ಕ್ ಎಲ್ಲರಿಗೂ ಈಕ್ವಲೇ ಇರುತ್ತೆ. ಕೇರ್ ತಗೊಳ್ಳೋದು ನಾವು ಸೇಮ್ ಕೇರ್ ತಗೊಳ್ಬೇಕು, ಅದು ಮಿಸ್ ಮಾಡಬಾರ್ದು. ಓಕೆ, ಮೊದಲನೇ ಕಾಲರ್ ರೆಡಿ ಇದ್ದಾರೆ, ಮಹಾಸಾಲಿ ಅಂತ ಹೇಳಿ ಫೋನ್ ಮಾಡಿದ್ರೆ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಮಾ, ಹೇಳಿ, ಮಾತಾಡಿಮ್ಮ. ನಮ್ಮ ಅಕ್ಕನ ಮಗಳು ಪ್ರೆಗ್ನೆಂಟ್ ಇದ್ದಾಳ್ರಿ. ಅವಳು ಧಾರವಾಡದಿಂದ ಮಾತಾಡಿದ್ರಿ. ಹೇಳಿ ಹೇಳಿ, ಕೇಳಿಸ್ತದೆ, ಹೇಳಿ. ಹಲೋ ಹಲೋ ಮೇಡಮ್ ಮಾತಾಡಿ, ಇಲ್ಲಿ ಮಾತಾಡಿ, ನೀವು ಟಿವಿ ನೋಡ್ಕೋಬೇಡಿ, ಅಲ್ಲಿ ತುಂಬಾ ಡಿಲೇ ಆಯ್ತು ಇರುತ್ತೆ. ಇಲ್ಲಿ ಅವಳು ಮಾತಾಡಿ. ಹೆದರಿ ಬಿಟ್ಟಿದ್ದಾಳ್ರಿ. ಓಕೆ, ಅಯ್ಯೋ ಕೊರೋನಾ, ಅದಕ್ಕೆ ಹೆದರಿಕೆಗೆ ಹೋಗ್ಲಿಕ್ಕೆ ಏನ್ ಎಷ್ಟಮ್ಮ, ಎಷ್ಟನೇ ಮಂತ್ ಈಗ ಅವರಿಗೆ? ಈಗ ಐದನೇ ತಿಂಗಳು. 5ನೇ ತಿಂಗಳ. ಓಕೆ, ಬೇರೆ ಏನು ತೊಂದರೆ ಏನಿಲ್ವಲ್ಲ? ಏನಾದರೂ ಸಿಂಪ್ಟಮ್ಸ್? ಏನಿಲ್ಲ, ನಾರ್ಮಲ್ ಇದೆ. ಕೊರೋನಾ ಸಂಬಂಧ ಹೆದರಿದಾರ್ರಿ, ಅದಕ್ಕೆ. ಓಕೆ ಓಕೆ, ಸರಿ ಸರಿ. ಅವ್ರು ಬೆಂಗಳೂರಲ್ಲಿ ಇರ್ತಾರೆ, ಅದೇ ಧೈರ್ಯ ಹೇಳ್ತಿರ್ತೀವಿ, ಏನ್ ಅಂಜಬೇಡ ಅಂತೇಳಿ. ಅದೇ ಆಕ್ಚುಲಿ ಡಾಕ್ಟರ್ ಹೇಳ್ತಾರೆ ನೋಡಿ, ಡಾಕ್ಟರ್ ಮಾತಾಡ್ತಾರೆ. ನಾನು ಹೇಳೋ ಪ್ರಕಾರ ಅದೇ ನಾನು ಫಸ್ಟು ಅದನ್ನ ಹೇಳಿದೆ. ಅಂದರೆ ಈಗ ಪ್ರೆಗ್ನೆಂಟ್ ಲೇಡೀಸ್ ಅವ್ರು ಎಷ್ಟೇ ಕೇರ್ ತಗೊಂಡ್ರು ಕೂಡ ಅವರ ಮನೆಯಲ್ಲಿ ಇರೋರು ಸುತ್ತಮುತ್ತದವ್ರು ಕೇರ್ ತಗೊಂಡಿಲ್ಲ ಅಂದ್ರೆ ಪ್ರೆಗ್ನೆಂಟ್ ಲೇಡಿಗೆ ಬಂದೇ ಬರುತ್ತೆ. ಬಂದ್ರೂ ಕೂಡ ಏನ್ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ 90% ತುಂಬಾ ಮೈಲ್ಡ್ ಆಗಿ ಹೋಗುತ್ತೆ. ಇದು ಸಿಚುವೇಶನ್ ಅಲ್ಲಿ ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್, ಅದು ಎಕ್ಸಾಕ್ಟ್ ಹೋಲ್ಡ್ ಆಗುತ್ತೆ. ಯಾಕಂದ್ರೆ ನಾವು ಕಾಯಿಲೆ ಬಂದ ನಂತರ ಅದಕ್ಕೆ ಏನು ಔಷಧಿ ಮಾಡೋ ಟೆನ್ಷನ್ ತಗೊಳ್ಳೋದ್ಕಿಂತ ಕಾಯಿಲೆ ಬರದೇ ಇರೋ ತರ ನಾವು ಮುನ್ನೆಚ್ಚರಿಕೆ ತಗೊಂಡ್ರೆ ಬಹಳ ಒಳ್ಳೆಯದು. ಈಗ ಅವ್ರು 5ನೇ ತಿಂಗಳ ಆಗಿರೋ ಕಾರಣ ನಾನು ಹೇಳಿದೆ ಆವಾಗಲೂ, ಕೆಲವು ಪ್ರೆಗ್ನೆನ್ಸಿಯಲ್ಲಿ ಕೆಲವು ತಿಂಗಳಲ್ಲಿ ಚೆಕಪ್ ಮಾಡಲೇಬೇಕು, ಅವಶ್ಯಕತೆ ಇದೆ, ಟೈಮ್ಡ್ ಚೆಕಪ್. ಸೊ ಈಗ ಗವರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಮೇನ್ ಚೆಕಪ್ಸ್ ಯಾವುದಂದ್ರೆ ಒಂದು 12ನೇ ವಾರಕ್ಕೆ, ಸೊ 12ನೇ ವಾರಕ್ಕೆ ಒಂದು NT ಸ್ಕ್ಯಾನ್ ಮತ್ತೆ ಡಬಲ್ ಮಾರ್ಕರ್ ಅಂತ ಒಂದು ಮೇನ್ ಟೆಸ್ಟ್ ಆಗತ್ತೆ. ಸೊ ಅದು ಮಗುವಲ್ಲಿ ಏನಾದರೂ ಬುದ್ಧಿಮಾಂದ್ಯತೆ ಬರೋ ಚಾನ್ಸಸ್ ಇದೆಯಾ ಅಂತ ಹೇಳಿ ಮಾಡೋ ಟೆಸ್ಟ್, ಅದು ಇಂಪಾರ್ಟೆಂಟ್ ಟೆಸ್ಟ್. ಅದೊಂದು 12 ವಾರಕ್ಕೆ. ಮತ್ತೆ ತಾಯಿದು ಎಲ್ಲ ರಕ್ತ ಪರೀಕ್ಷೆ ಆಗಲಿ, ಮೂತ್ರ ಪರೀಕ್ಷೆ ಆಗಲಿ ಎಲ್ಲ ಮಾಡ್ತೇವೆ. ಸೊ ಒಂದು ಬೇಸಿಕ್ ಟೆಸ್ಟ್ ಆಗೋದು 12ನೇ ವಾರಕ್ಕೆ. ಸೆಕೆಂಡ್ ಚೆಕಪ್ 20ನೇ ವಾರಕ್ಕೆ. 20ನೇ ವಾರಕ್ಕೆ ಯಾಕೆ ಮಾಡ್ತಾ ಇರೋದಂದ್ರೆ ಮೇನ್ ಒಂದು ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತೀವಿ, 5ನೇ ತಿಂಗಳದ್ದು ಸ್ಕ್ಯಾನ್. ಅದರಲ್ಲಿ ಪಾಪುದು ಎಲ್ಲ ಅಂಗಾಂಗಗಳು ಹೇಗೆ ಬೆಳೆದಿದ್ದೇವೆ, ಎಲ್ಲ ಹೇಗಿದೆ ಅಂತ ಚೆನ್ನಾಗಿ ಗೊತ್ತಾಗತ್ತೆ. ನೆಕ್ಸ್ಟ್ ಚೆಕಪ್ 28ನೇ ವಾರ. 28ನೇ ವಾರ ಅಂದ್ರೆ 7ನೇ ತಿಂಗಳಿಗೆ. ಸೊ 7ನೇ ತಿಂಗಳಲ್ಲಿ ಬರೋ ಕಾಯಿಲೆಗಳು ಅಂದ್ರೆ ಶುಗರ್ ಆಗ್ಲಿ, BP ಆಗ್ಲಿ, ಇದೆಲ್ಲ ಒಂದು ಅರೌಂಡ್ 7ನೇ ತಿಂಗಳೇ ಬರುವಂತ ಕಾಯಿಲೆಗಳು. ಸೊ ಆ ಟೈಮಲ್ಲಿ ಒಂದು ಚೆಕಪ್ ಆಗಬೇಕು. ಮತ್ತೆ 9ನೇ ತಿಂಗಳು ಅಂದ್ರೆ 36ನೇ ವಾರಕ್ಕೆ ಹೆರಿಗೆದು ಮೊದಲು. ಸೊ ಇಷ್ಟು ಚೆಕಪ್ ಮಾಡಿ ಹೊರಗೆ ಹೋಗದೇ ಇರಲಿ, ಕರೆಕ್ಟಾಗಿ ಡಾಕ್ಟರ್ ಕೊಟ್ಟಿರೋ ಔಷಧಿಗಳನ್ನು ಕರೆಕ್ಟಾಗಿ ತಗೊಳ್ಳಿ. ವಿಟಮಿನ್ D ಆಗಲಿ, ಕ್ಯಾಲ್ಶಿಯಂ ಆಗಲಿ, ಐರನ್, ಫೋಲಿಕ್ ಆಸಿಡ್, ಮತ್ತೆ ಒಳ್ಳೆ ಆಹಾರ, ಮೇನ್ ಪ್ರೋಟೀನ್ಸ್ ಇರುವಂಥ ಆಹಾರಗಳು, ಮೊಟ್ಟೆ ಆಗಲಿ, ಕಾಳುಗಳಾಗಲಿ, ಸಿರಿಧಾನ್ಯಗಳಾಗಲಿ, ಇದೆಲ್ಲ ತಿನ್ಬೇಕು. ನೀರಿದು ಅಮೌಂಟ್ ಕೂಡ ಚೆನ್ನಾಗಿರ್ಬೇಕು, ಅಟ್ಲೀಸ್ಟ್ 2 ರಿಂದ 3 ಲೀಟರ್ ದಿನಕ್ಕೆ ನೀರು ಮೇನ್. ಅಂದ್ರೆ ಮತ್ತೆ ಇನ್ನೊಂದು, ನಮ್ಮ ಸೊಸೈಟಿಯಲ್ಲಿ ನಾವು 7ನೇ ತಿಂಗಳಲ್ಲಿ ಸೀಮಂತ ಮಾಡ್ತೀವಿ, ಅದನ್ನು ಸ್ಟಾಪ್ ಮಾಡಬೇಕು. ಯಾಕೆಂದ್ರೆ ಜನ ಸೇರಿದಾಗ ಸೋಷಿಯಲ್ ಗ್ಯಾದರಿಂಗ್ಸ್ ಅಲ್ಲೇ ಜಾಸ್ತಿ ಆಗೋದು. ಅದನ್ನು ಸ್ಟಾಪ್ ಮಾಡಿದ್ರೆ ನಮ್ದು ಒಂದು ಮಟ್ಟಿಗೆ ನಾವು ಗರ್ಭಿಣಿಯರಲ್ಲಿ ಬರುವಂತ ಕಾಯಿಲೆಗಳನ್ನು ಅವಾಯ್ಡ್ ಮಾಡಬಹುದು. ಎಸ್ ಮೇಡಮ್. ಓಕೆ, ಫಸ್ಟ್ ಆಫ್ ಆಲ್ ಧೈರ್ಯ ಹೇಗೆ ತಂದ್ಕೊಳ್ಳೋದು ಅನ್ನೋದನ್ನ ಕೇಳಿದ್ರು ಅವರು. ಅದನ್ನ ಬಹುಶಃ ಅಕ್ಕಪಕ್ಕದವರೇನೆ ಅವರಿಗೆ ಧೈರ್ಯ ತುಂಬಬೇಕು, ಜೊತೆಗೆ ನಾವು ಸೆಲ್ಫ್ ಆಗಿ ಮೋಟಿವೇಟ್, ನಾವು ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು. ಯಾಕಂದ್ರೆ ಬಂದ್ರೂ ಕೂಡ ಭಯ ಇಲ್ಲ, ಅದಕ್ಕೆ ಯಾವುದು ಮಾತ್ರೆಗಳಿಲ್ಲ. ಈ ಮಾತ್ರೆಗಳನ್ನೆಲ್ಲ ತಗೊಳ್ಳಿ, ನಿಮ್ಮಲ್ಲಿರೋ ಭಯ ಹೋಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಮತ್ತೆ ಇಮ್ಯುನಿಟಿ ಬೂಸ್ಟರ್ಸ್ ಅಂತ ಹೇಳಿ ಬರ್ತವೆ, ಅದು ಕೂಡ ಇಲ್ಲ. ನಾವು ಮೇನ್ ಆಗಿ ಇರುವಂತ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂದ್ರೆ ಹೊರಗಡೆ ಹೋಗದೇ ಇರೋದು, ಮಾಸ್ಕ್ ಧರಿಸೋದು, ಫೇಸ್ ಶೀಲ್ಡ್ ಧರಿಸೋದು,
ಕೈಯನ್ನು ತೊಳೆಯೋದು ಪ್ರತಿ ಸಲ ಹೊರಗೆ ಹೋಗಿ ಬಂದ ನಂತರ. ಮತ್ತೆ ಮನೇಲಿ ಇರೋರು ಹೊರಗಡೆ ಹೋಗೋದು ಸ್ವಲ್ಪ ಕಡಿಮೆ ಮಾಡಬೇಕು. ಯಾಕೆಂದ್ರೆ ಗರ್ಭಿಣಿ ಹೆಂಗಸು ಪಾಪ ಅವಳು ಮನೇಲೇ ಇರ್ತಾಳೆ, ಅವಳಿಗೆ ಬರೋದೇ ಕಾಯಿಲೆ ಗಂಡಂದಿನಾಗ್ಲಿ ಅಥವಾ ನಿಜ ನಿಜ ನಿಜ. ಮಾವ ಅತ್ತೆ ಯಾರ ಮನೇಲಿ ಮಕ್ಕಳು. ಸೊ ಎಲ್ಲರದ್ದು ಈ ಟೈಮಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಆದಷ್ಟು ಮನೇಲಿ ಇರೋದು ನಾವು ನೋಡ್ಕೋಬೇಕು. ನಿಜ ನಿಜ ಮೇಡಮ್. ಶೀಲಾ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಶೀಲಾ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿಮ್ಮ. ಸರ್ ನನಗೆ 4.5 months ಬೇಬಿ ಇದೆ ಸರ್. ಓಕೆ ನನಗೆ ಕೋವಿಡ್ ಪಾಸಿಟಿವ್ ಬಂದಿತ್ತು 20 days ಬ್ಯಾಕ್. ಓಕೆ ಅಮ್ಮ. ಸರ್ ಈಗ ಫೀಡ್ ಮಾಡಕ್ಕೆ ಹಾಲು ಬರ್ತಾ ಇಲ್ಲ ಸರ್. 20 days ಬ್ಯಾಕ್ ಫೀಡಿಂಗ್ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ನಾನು ಇಲ್ಲೇ ಲೋಕಲ್ ಅಲ್ಲಿ ತೋರಿಸ್ಕೊಂಡಿದ್ದೆ ಡಾಕ್ಟರ್ಗೆ. ಓಕೆ. ಅಕ್ಕನ ಮನೆ ಕಳಿಸ್ಬಿಟ್ಟಿದೆ ಸರ್ ಮಗುನ. ಇವಾಗ ಕರ್ಕೊಂಡ್ ಬಂದಿದ್ದೀನಿ, ನೆಗೆಟಿವ್ ಬಂದಿದೆ. ಓಕೆ. ಇವಾಗ ಹಾಲು ಬರ್ತಿಲ್ಲ ಸರ್. ಅದ್ ಬರೋದಕ್ಕೆ ಏನಾದ್ರು ಇನ್ಸ್ಟ್ರಕ್ಷನ್ ಕೊಡ್ತಾರಾ ಮೇಡಮ್ ಅಂತ? ಓಕೆ, ಒಂದು ನಿಮಿಷ ಅಮ್ಮ ಮಾತಾಡ್ತಾರೆ ಡಾಕ್ಟ್ರೆ. ಪ್ರಿಸ್ಕ್ರಿಪ್ಷನ್ ಅಂದ್ರೆ ಹೀಗೆ ಆನ್ ಟಿವಿ ಪ್ಲಾಟ್ಫಾರ್ಮ್ ಕಷ್ಟ ಆಗತ್ತಮ್ಮ. ಬಟ್ ನೀವು ಯಾವುದೇ ಲೋಕಲ್ ನಿಮ್ದು ಗೈನಕಾಲಜಿಸ್ಟ್, ಸ್ತ್ರೀ ರೋಗ ತಜ್ಞೆ ಯಾರಿದ್ದಾರೆ ಅವ್ರ ಹತ್ರ ಹೋದ್ರೆ ಕೆಲವು ಟ್ಯಾಬ್ಲೆಟ್ಸ್, ಕೆಲವು ಪೌಡರ್ಸ್ ಎಲ್ಲ ಇರುತ್ತೆ ಯಾವ್ದ್ರಿಂದ ಎದೆ ಹಾಲು ಜಾಸ್ತಿ ಮಾಡಬಹುದು. ಇನ್ನೊಂದು ನನಗೆ ಹೇಳಲಿಕ್ಕೆ ಏನು ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಈಗ ಫೀಡಿಂಗ್ ಟೈಮಲ್ಲಿ ಅಂದ್ರೆ ಎದೆ ಹಾಲು ಕುಡಿಸೋ ಟೈಮಲ್ಲಿ ಹೆಂಗಸಿಗೆ ಪಾಸಿಟಿವ್ ಬಂದ್ರೆ ಕಂಪ್ಲೀಟ್ಲಿ ಮಗುವನ್ನು ಸಪರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟಾಪ್ ಮಾಡಿ ಅಂದ್ರೆ ಸ್ಟಾಪ್ ಮಾಡೋ ಅವಶ್ಯಕತೆ ಇಲ್ಲ. 4.5 ತಿಂಗಳು ಮಗು. ಸೊ ಹಾಗಾಗಿ ವಿ ಕಾಂಟ್ ಸ್ಟಾಪ್ ಇಟ್. ಮೇಡಮ್ ಲ್ಯಾಕ್ಟೋಜನ್ ಅಂತ ಪೌಡರ್ ಕೊಟ್ರು, ಪೌಡರ್ ಅಲ್ಲಿ ಕೊಡಿ, ಯಾವ್ದೇ ಕಾರಣಕ್ಕೂ ನೀನು ಅದಕ್ಕೆ ಮುಟ್ಲೇಬಾರದು ಅಂತ ಸಜೆಸ್ಟ್ ಮಾಡಿದ್ರು. ಅದು ಕರೆಕ್ಟ್ ಅಲ್ಲ. ಯಾಕೆಂದ್ರೆ ನಾವು ಒಂದು ಟೈಮ್ ಈವನ್ 1 ವೀಕಿಗೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ್ರೆ ಎದೆ ಹಾಲು ಸ್ಟಾಪ್ ಆಗುತ್ತೆ, ಆಯ್ತಲ್ಲ. ಯಾಕಂದ್ರೆ ಕಂಟಿನ್ಯೂಸ್ ಮಗುಗೆ ಅದು ಎದೆಗೆ ಸ್ಟಿಮ್ಯುಲೇಷನ್ ಇರಬೇಕು ಫ್ಲೋ ಆಗ್ಲಿಕ್ಕೆ. ಸೊ ಈಗ ಮೇನ್ ಫೀಡಿಂಗ್ ಅಲ್ಲಿ ಪಾಸಿಟಿವ್ ಬಂದಾಗ, ಎದೆ ಹಾಲು ಕುಡಿಸ್ತಾ ಇರ್ಬೇಕಾದ್ರೆ ಪಾಸಿಟಿವ್ ಬಂದಾಗ ನಾವು ಸಪ್ರೇಷನ್ ಅಂತ ಮಾಡ್ತೇವೆ. ಮಗುವನ್ನ ಸಪರೇಟ್ ಮಾಡೋದು ಅಂದ್ರೆ ತಾಯಿ ಜೊತೆನೆ ಇಟ್ಕೋಬೇಡಿ. ಯಾರಾದ್ರೂ ಸದಾಕಾಲ ತಾಯಿ ಜೊತೆ ಇಟ್ಕೋಬೇಡಿ. ಯಾರಾದ್ರೂ ಮನೆಯಲ್ಲಿ ನೋಡ್ಕೊಳ್ಳೋರು. ಬಟ್ ಫೀಡ್ ಮಾಡೋ ಟೈಮಲ್ಲಿ ನೀವು ಮಾಸ್ಕ್ ಹಾಕೊಂಡು ಕೈಗಳನ್ನ ಸ್ವಚ್ಛಗೊಳಿಸಿಕೊಂಡು ನೀವು ಫೀಡ್ ಮಾಡಿದ್ರೆ ಇಟ್ಸ್ ಗುಡ್. ಆ ಥರದ್ದು ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಅಡ್ವೈಸ್ ಮಾಡ್ತಾರೆ. ಕರೆಕ್ಟ್. ಮಾಸ್ಕ್ ಮತ್ತೆ ಹ್ಯಾಂಡ್ ಹೈಜೀನ್ ಅಂದ್ರೆ ಕೈಯನ್ನೆಲ್ಲ ಸ್ವಚ್ಛಗೊಳಿಸಿ, ಪಾಪುಗೆ ಹಾಲು ಕುಡಿಸೋ ಮೊದಲು ಹಾಲು ಕುಡಿಸಿದ ನಂತರ ಕ್ಲೀನ್ ಮಾಡ್ಕೊಳ್ಳೋದು, ಮತ್ತೆ ಹಾಲು ಕುಡಿಸಿದ ನಂತರ ನಿಮ್ ಯಾರಾದ್ರೂ ಬೇರೆಯವ್ರ ಮನೆಯವ್ರು ಇದ್ರೆ ಅವ್ರ ಹತ್ರ ಕೊಡೋದು ಪಾಪವನ್ನು. ಅದು ಐಡಿಯಲ್. ಇದು ಆಗದಿದ್ರೆ ನಾವು ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ ಅಂತ ಹೇಳ್ತೇವೆ. ಅಂದ್ರೆ ಬ್ರೆಸ್ಟ್ ಪಂಪ್ ಅನ್ನು ಯೂಸ್ ಮಾಡಿ ಹಾಲನ್ನು ಹೊರಗೆ ಎಕ್ಸ್ಪ್ರೆಸ್ ಮಾಡಿ ಆ ಹಾಲನ್ನು ಪಾಪಕ್ಕೆ ಕೊಡಿಸಬಹುದು. ಮಾತ್ರ ಸ್ಟಾಪ್ ಮಾಡುವಂತದ್ದು ಕಂಪ್ಲೀಟ್ಲಿ ರಾಂಗ್ ಅಡ್ವೈಸ್. ಈಗ ಆಲ್ರೆಡಿ 20 days ಆಗಿರೋದ್ರಿಂದ ಬಹುಶಃ ಇವರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಸ್ಟಾಪ್ ಆಗಿದೆ ಮಿಲ್ಕ್. ಸೊ ಸೆಕ್ರೇಷನ್ ಗೆ ಇದೆಯಾ ದಾರಿಗಳಂತೂ ಇದೆ. ಬಟ್ ಒಂದ್ಸಲ ಸ್ಟಾಪ್ ಆದ ನಂತರ ಅದನ್ನ ರೀಸ್ಟಾರ್ಟ್ ಮಾಡೋದು ತುಂಬಾ ಕಷ್ಟ. ಸೊ ಎಷ್ಟು ಮಟ್ಟಿಗೆ ಔಷಧಿಗಳು ಎಫೆಕ್ಟಿವ್ ಇರ್ತದಂತ ಹೇಳಕ್ಕಾಗೋದಿಲ್ಲ. ಬಟ್ ಟ್ರೈ ಅಂತೂ ಮಾಡ್ಬೋದು. ಓಕೆ ಶೀಲಾ ಅವರೇ, ಜಸ್ಟ್ ಒಂದ್ಸತಿ ನಿಮ್ಮ ಹತ್ತಿರದ ಗೈನಿಕರನ್ನ ಭೇಟಿ ಮಾಡಿ, ನಿಮ್ಮ ಡಾಕ್ಟರ್ ಇರ್ತಾರೆ ಹೇಗೂ, ನಿಮ್ಮ ಡಾಕ್ಟರ್ಗಳನ್ನ ಭೇಟಿ ಮಾಡಿ ಸಲಹೆ ಪಡೀರಿ. ಇಲ್ಲಾಂದ್ರೂ ನೆಕ್ಸ್ಟ್ ವಾಟ್ ಕ್ಯಾನ್ ಬಿ ಡನ್ ಮೇಡಮ್? ಈಗ ಮಗು ಇನ್ನೂ ಚಿಕ್ಕದಿರೋದ್ರಿಂದ ಸೊ ಬಾಟಲ್ ಹಾಲೇ ಕೊಡ್ಬೇಕಾಗತ್ತೆ, ಆ ಥರದ್ದೇನಾಗುತ್ತೆ. ಯಾಕಂದ್ರೆ ಅದು ಒಂದ್ಸಲ ಸ್ಟಿಮ್ಯುಲಸ್ ಹೋದ ನಂತರ ಅದನ್ನು ರೀಎಸ್ಟಾಬ್ಲಿಷ್ ಮಾಡೋದು ತುಂಬಾ ಕಷ್ಟ. ಓಕೆ ಓಕೆ ಫೈನ್. ನಾಗರಾಜ್ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ನಾಗರಾಜ್ ಅವರೇ. ಹಲೋ ನಾಗರಾಜ್ ಅವರೇ, ಕಟ್ ಆಗಿದೆ ಅನ್ಸುತ್ತೆ ಮೇಡಮ್. ಹಾಗೆ ಈಗ ಗರ್ಭಿಣಿಯರಿಗೆ ಈ ಥರದ ಕೊರೋನಾ ಏನಾದರೂ ಬಂದಾಗ ಮಗುವಿಗೆ ಬರುವಂಥ ಚಾನ್ಸಸ್ ಎಷ್ಟಿರುತ್ತೆ ಮೇಡಮ್? ಯಾಕಂದ್ರೆ ಸುಮಾರು ಡೆಲಿವರಿಗಳನ್ನು ನೀವು ಮಾಡಿರ್ತೀರಿ. ಈ ಥರದ ಕೇಸಸ್ ಏನಾದರೂ ಆಗಿದೆಯಾ ಕೊರೋನಾ ಹುಟ್ಟುತ್ತಾನೆ ಮಗುಗೆ ಪಾಸಿಟಿವ್ ಆಗುವಂಥದ್ದು, ಆ ಥರದ್ದು ಏನಾದ್ರು? ಅಂದ್ರೆ ಇವಾಗಲೂ ನಾವು ಅಂದ್ರದೆಲ್ಲ ರಿಸರ್ಚ್ ಫೇಸಲ್ಲಿ ಇದೆ. ಓಕೆ, ಅಂದ್ರೆ ಇಟ್ ಈಸ್ ವೆರಿ ನ್ಯೂ, ನಮ್ಗೆ ಇನ್ನೂ ಗೊತ್ತಿಲ್ಲ. ಜಸ್ಟ್ 1.5 year ಆಗಿದೆ, ಇನ್ನೂ ತಿಳಿಲಿಕ್ಕೆ ತುಂಬಾ ಇದೆ. ಬಟ್ ನಾನು ನೋಡಿರೋ ಕೇಸಸ್ ಅಲ್ಲಿ 100% ಕೇಸಸ್ ಅಲ್ಲಿ ಯಾವುದು ಪಾಸಿಟಿವಿಟಿ ಬರಲಿಲ್ಲ. ಮತ್ತೆ ಗರ್ಭಿಣಿ ಅವಸ್ಥೆಯಲ್ಲಿ ತಾಯಿಯಿಂದ ಪಾಪುಗೆ ಬರುವಂತದ್ದು ನಾವು ಇಷ್ಟರವರೆಗೆ ಯಾವ ಕೇಸು ನೋಡಿಲ್ಲ. ಮತ್ತೆ ಪೋಸ್ಟ್ ಡೆಲಿವರಿ ಅಂದ್ರೆ ಹೆರಿಗೆ ಆದ ನಂತರ ಬರೋ ಚಾನ್ಸಸ್ ಇರುತ್ತೆ. ಅದು ನಾವು ಕೇರ್ಲೆಸ್ನೆಸ್ ಮಾಡಿದ್ರೆ ಅಷ್ಟೇ. ಕರೆಕ್ಟ್ ಆಗಿ ಇದು ಸೆಪರೇಷನ್, ಐಸೋಲೇಷನ್ ಅಂತ ಹೇಳಿದಲ್ಲ, ತಾಯಿಯನ್ ಮತ್ತೆ ಮಗುವನ್ನ ಸಪರೇಟ್ ಆಗಿ ಇಟ್ಕೊಳ್ಳೋದು. ಒಂದ್ ಅಟ್ಲೀಸ್ಟ್ 6 feet ಡಿಫ್ರೆನ್ಸ್ ಇರಬೇಕು ಪಾಪು ಮತ್ತೆ ತಾಯಿದು ಬೆಡ್ ಮಧ್ಯದಲ್ಲಿ. ಇನ್ನು ಮತ್ತೆ ಕರ್ಟನ್ಸ್ ಯೂಸ್ ಮಾಡೋದು. ಸೊ ತಾಯಿ ಕೆಮ್ಮಿದ್ರು ಕೂಡ ಅದರದ್ದು ಡ್ರಾಪ್ಲೆಟ್ಸ್ ಪಾಪುಗೆ ರೀಚ್ ಆಗದೇ ಇರೋಂಥದ್ದು. ಫೀಡ್ ಮಾಡ್ಬೇಕಾದ್ರೆ ತಾಯಿ ಮಾಸ್ಕ್ ಹಾಕೊಳ್ಳೋದು. ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ ಅಂದ್ರೆ ಬ್ರೆಸ್ಟ್ ಮಿಲ್ಕ್ ಅನ್ನು ಎಕ್ಸ್ಪ್ರೆಸ್ ಮಾಡಿ ಸ್ಟೋರ್ ಮಾಡಿ ಪಾಪು ಕೊಡುವಂಥದ್ದು. ಇದೆಲ್ಲ ಮಾಡಿದ್ರೆ ಚಾನ್ಸಸ್ಸೇ ಇಲ್ಲ ಬರೋದಕ್ಕೆ. ಓಕೆ. ಅಂಡ್ ಒನ್ ಮೋರ್ ಥಿಂಗ್, ನೀವು ಹೇಳ್ತಾ ಇದ್ರಿ ಮಕ್ಕಳಲ್ಲಿ ಆ ರಿಸೆಪ್ಟರ್ಸ್ ಅಂತ ನಾವೇನ್ ಹೇಳ್ತೀವಿ ಅದು ತುಂಬಾ ಆಕ್ಚುಲಿ ರಿಸರ್ಚ್ ಪ್ರಕಾರ ಅದು ಆಂಜಿಟೆನ್ಸಿನ್ ರಿಸೆಪ್ಟರ್ಸ್ ಅಂತ ಇರ್ತದೆ. ಸೊ ಈ ವೈರಸ್ ನಮ್ಮ ಬಾಡಿಗೆ ಎಂಟರ್ ಆಗೋದು ಆ ರಿಸೆಪ್ಟರ್ಗೆ ಜಾಯಿನ್ ಆಗಿಯೇ.
ಅಂದ್ರೆ ಸೇರಿ ಅದಕ್ಕೆ ಒಟ್ಟುಗೂಡಿ ಅದು ಬರುವಂಥದ್ದು. ಮಕ್ಕಳಲ್ಲಿ ಆ ರಿಸೆಪ್ಟರ್ಸ್ ಕಡಿಮೆ ಇರುತ್ತೆ, ಸೊ ಚಾನ್ಸಸ್ ಕೊರೋನಾ ಮಕ್ಕಳಿಗೆ ಬರುವಂಥದ್ದು ತುಂಬಾ ಕಡಿಮೆ. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ ಏನ್ ಬರ್ತದೆ, ಯಾಕಂದ್ರೆ ಪ್ರತಿದಿನ ಚೇಂಜ್ ಆಗ್ತಾ ಇದೆ, ಇದರ ತನ್ನ ಮ್ಯೂಟೇಷನ್ ಆಗ್ತಾ ಇದೆ, ತನ್ನ ರೂಪನೂ ಬದಲಾಯಿಸ್ತಾ ಇರೋದ್ರಿಂದ ವಿ ಕಾಂಟ್ ಸೇ ಈಗಲೇ ಅಂಡರ್ಲೈನ್ ಮಾಡ್ಬಿಟ್ಟು ಎಲ್ಲ ಇದೇ ಆಗುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ ಅಂತ ಅಂದ್ರೆ ಪಕ್ಕಾಗಿ ಹೇಳಕ್ ಬರೋದಿಲ್ಲ. ಸೊ ಎವ್ರಿ ಡೇ ಎವ್ರಿ ಮಿನಿಟ್ ಇಟ್ ಇಸ್ ಚೇಂಜಿಂಗ್. ಎಸ್ ಮೇಡಮ್, ಮಾಡ್ತಾ ಇದ್ವಿ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸ್ನೇಹ ರಾಜೀವ್ ಅವ್ರ ಜೊತೆಗೆ. ನಾಗರಾಜ್ ಅವ್ರು ಕರೆ ಮಾಡಿದರೆ ಮಂಡ್ಯದಿಂದ ಮಾತಾಡೋಣ. ನಮಸ್ತೆ ನಾಗರಾಜ್ ಅವರೇ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ಸರ್. ಅದೇ ನಮ್ಮ ಮಿಸಸ್ಗೆ ಪಾಸಿಟಿವ್ ಬಂದಿತ್ತು. ಓಕೆ ಸರ್. ಒಂದು 15 ದಿನ ಆಗಿದೆ, ಹೋಮ್ ಕ್ವಾರಂಟೈನ್ ಇದ್ದು. ಓಕೆ. ಮತ್ತೆ ಇವಾಗ ಮತ್ತೆ ಸ್ಕ್ಯಾನಿಂಗ್ ಮಾಡ್ಸಕ್ ಹೇಳಿದ್ರು, ಮಾಡ್ತಿದ್ವಿ ಸರ್. ಅವ್ರಿಗೆ 10.8 ಇದೆ ಸರ್ ಬ್ಲಡ್. ಪ್ರಾಬ್ಲಮ್ ಇದೆಯಾ ಇನ್ನೂ ಸ್ವಲ್ಪ ಜಾಸ್ತಿ? ಎಷ್ಟಿದೆ? 10.8 ಇದೆ ಸರ್. 10.8. ಓಕೆ ಓಕೆ. ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ಬ್ಲಡ್ ಸಾಕಾಗುತ್ತೆ. ಸೀಸರಿನ್ ಆಗಿತ್ತು ಅವ್ರು. ನೆಕ್ಸ್ಟ್ ಇದು 2ನೇ ಪಾಪು. ಓಕೆ. ಪ್ರೆಗ್ನೆನ್ಸಿ ಅವರು. ಹೌದಾ? ಎಷ್ಟು ತಿಂಗಳು ಸರ್? 21 ಡೇಟ್ ಕೊಟ್ಟಿದ್ದಾರೆ ಸರ್. ನೆಕ್ಸ್ಟ್ ತಿಂಗಳು 21 ಡೇಟ್. ನೆಕ್ಸ್ಟ್ ಮಂತ್ 21 ಡೇಟ್ ಕೊಟ್ಟಿದ್ದಾರಾ? ಓಕೆ 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 ಓಕೆ. 15 ದಿನ ಆಗಿದೆ ಅಲ್ವಾ ಈಗ? ಸೊ ಈಗೇನಾದ್ರೂ ಸಿಂಪ್ಟಮ್ಸ್ ಆ ಥರದ್ದು ಏನಾದ್ರು ಇದೆಯಾ? ಇನ್ನೂ ಏನಿಲ್ಲ ಸರ್. ಕೆಮ್ಲಿತ್ತು, ಇಷ್ಟು ಕಡಿಮೆ ಆಗಿ ಇನ್ನೇನು ಒಂದು 15 ದಿನ ಆಗಿದೆ ಕೆಮ್ಮು. ಒಂದು 3 ದಿನ ಸರ್ ಇದ್ದಿದ್ದು. ಸ್ವಲ್ಪ ಕೆಮ್ಲು ಒಂದು 3 ದಿನ ಇತ್ತು ಅಷ್ಟೇ. ಓಕೆ. ಇದು ನೀವು ಸಿಟಿ ಸ್ಕ್ಯಾನ್ ಯಾವಾಗ ಮಾಡಿಸಿದ್ದು? ಆಗ ಪಾಸಿಟಿವ್ ಆಯ್ತಲ್ಲ, ಅವಾಗ ಮಾಡಿಸಿದ್ರಾ 10.8? ಇಲ್ಲ ಸರ್, ಅದು ಪೂರ್ತಿ ಕ್ಲಿಯರ್ ಆದ್ಮೇಲೆ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ಮಾರ್ಚ್ ಆಗಿದೆ ಸರ್. ಅದು ಇದು ಮಾರ್ಚ್ ಎಷ್ಟು ದಿನ ಆಗಿದೆ? ಮಾರ್ಚ್ 1 ವಾರ ಆಯ್ತು ಸರ್. 1 ವಾರ ಆಗಿದೆಯಾ 10.8 ಬಂದು? ಓಕೆ. ಈಗ ಏನಾದ್ರು ಡಾಕ್ಟರ್ ಏನಾದ್ರು ಹೇಳಿದ್ರೆ ಏನಾದ್ರು ಟ್ಯಾಬ್ಲೆಟ್ಸ್? ಮಗು ಹೇಗಿದೆ ಅಂತ ಸ್ಕ್ಯಾನಿಂಗ್ ಮಾಡಿ, ಸಿಟಿ ಸ್ಕ್ಯಾನ್ ಅಲ್ಲ, ಮಗು ಹೇಗಿದೆ ಅಂತ ಸ್ಕ್ಯಾನ್ ಮಾಡ್ತಿದ್ರು ಅಷ್ಟೇ. ಓಕೆ. ಅಲ್ಲ, ಈ 10.8 ಅಂದ್ರಲ್ಲ, ಅದು ಯಾವುದು? ಸಿಟಿ ಸ್ಕ್ಯಾನ್ ಅಥವಾ ಹಿಮೋಗ್ಲೋಬಿನ್? ಇಲ್ಲ ಸರ್, ಸಿಟಿ ಸ್ಕ್ಯಾನ್ ಅಲ್ಲ, ಮಾಮೂಲಿ ಸ್ಕ್ಯಾನಿಂಗ್ ಸರ್. ಅದು 8 ತಿಂಗಳು ಸ್ಕ್ಯಾನಿಂಗ್ ಮಾಡ್ತಾರಲ್ಲ, ಅದಕ್ಕೆ 10.8 ಅಂತ ಗೊತ್ತಿಲ್ಲ ಮೇಡಮ್. 10.8 ಅಂದ್ರೆ ಏನ್ ಆಕ್ಚುಲಿ? ಏನದು ಆಕ್ಚುಲಿ? ಸರಿ ಮೇಡಮ್, 10 ಇದು ಮತ್ತೆ 8 ಇದೆ ಅಂತ ಹೇಳಿದ್ರು ಮೇಡಮ್. ಅದು ಏನಿದೆ? ಬ್ಲಡ್ ಮೇಡಮ್, ರಕ್ತ. ಬ್ಲಡ್ ಅಲ್ವಾ? ಅದೇ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಬಿಡಿ, ನೀವು ಮಾತಾಡಿದ್ ನೋಡಿ ನಾನೆಲ್ಲ ಲಂಗ್ ಇನ್ಫೆಕ್ಷನ್ 10.8 ಇದೆ ಅನ್ಕೋಬಿಟ್ಟಿದ್ದೀವಿ. ಇಲ್ಲ ಬಿಡಿ, ತೊಂದರೆ ಇಲ್ಲ. ಮೇಡಮ್ ಹೇಳ್ತಾರೆ, ಕೇಳಿ. ಎಸ್ ಮೇಡಮ್. ಹಿಮೋಗ್ಲೋಬಿನ್ 10.8 ಅಂದ್ರೆ ತೀರಾ ಕಡಿಮೆ ಅಂತ ಹೇಳೋದಿಲ್ಲ ನಾವು, ಮೈಲ್ಡ್ ಅಂತ ಹೇಳ್ತೀವಿ. ಅವ್ರದ್ದು ಮುಂಚೆ ಆಪರೇಷನ್ ಆಗಿರೋ ಕಾರಣ ಈ ಟೈಮ್ ಅಂದ್ರೆ ಆಪರೇಷನ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ತದೆ ಕಂಪೇರ್ ಟು ನಾರ್ಮಲ್ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಗೆ. ಸೊ ಈಗಲೇ ರಕ್ತ ಹಾಕೋ ಅವಶ್ಯಕತೆ ಎಲ್ಲ ಏನಿಲ್ಲ. ನಿಮ್ಮ ಡಾಕ್ಟರ್ ಅಯನ್ ಮತ್ತು ಕ್ಯಾಲ್ಶಿಯಂ ಕೊಟ್ಟಿರ್ತಾರೆ, ಪ್ರಿಸ್ಕ್ರಿಪ್ಷನಲ್ಲಿ ಇರ್ತದೆ ನಿಮ್ಮದು ಅಯನ್ ಮತ್ತು ಕ್ಯಾಲ್ಶಿಯಂ. ಅಯನ್ ಟ್ಯಾಬ್ಲೆಟ್ಸ್ ಕರೆಕ್ಟಾಗಿ ತಗೊಳ್ತಾ ಇರಿ. ಮತ್ತು ಡೆಲಿವರಿ ಟೈಮಲ್ಲಿ ವಾಪಸ್ ನಾವು ರಿಪೀಟ್ ಹಿಮೋಗ್ಲೋಬಿನ್ ಮಾಡ್ತೀವಿ. ತೀರಾ 10ರಿಂದ 11 ಇರ್ಬೇಕಾದ್ರೆ ನಾವು ಬ್ಲಡ್ ರಿಸರ್ವ್ ಆಗಿ ಇಟ್ಕೋತೀವಿ. ಅಂದರೆ ಆಪರೇಷನ್ ಟೈಮಲ್ಲಿ ಏನಾದರೂ ರಕ್ತ ಜಾಸ್ತಿ ಸ್ರಾವ ಆದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಡ್ತೀವಿ. ಇಲ್ಲಾಂದ್ರೆ 10.8 ಇಸ್ ಓಕೆ, ಅಂದ್ರೆ ಅಷ್ಟು ಬ್ಯಾಡ್ ಏನಿಲ್ಲ. ನಾವು ಎಷ್ಟೋ ಕೇಸಸ್ 6, 5, 4 ನೋಡ್ತೀವಿ. ಸೊ 10.8 ಇಸ್ ಗುಡ್. ನಿಜ. ಸೊ ವರಿ ಮಾಡ್ಕೋಬೇಡಿ ನಾಗರಾಜ್ ಅವರೇ. ಸೊ ಈಗ 15 ದಿನ ಬೇರೆ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಸೊ ಏನು ತೊಂದರೆ ಆಗಲ್ಲ. ಆ್ಯಂಡ್ ಮಗುಗಂತೂ ಬರುವಂಥ ಚಾನ್ಸಸ್ ತೀರಾ ಕಮ್ಮಿ ಇರುತ್ತೆ. 21st ಡೇಟ್ ಕೊಟ್ಟಿದಾರಂತೆ ನೆಕ್ಸ್ಟ್ ಮಂತ್. ಎಲ್ಲವೂ ಒಳ್ಳೇದಾಗತ್ತೆ. ಪಾಪುದು ಮೂವ್ಮೆಂಟ್ಸ್ ಇದೊಂದು ಸ್ವಲ್ಪ ಕೌಂಟ್ ಇಟ್ಕೋಬೇಕು. ಅಂದ್ರೆ ನಾವು DFMC ಅಂತ ಹೇಳ್ತೀವಿ, ಡೈಲಿ ಫೀಟಲ್ ಮೂವ್ಮೆಂಟ್ ಕೌಂಟ್. ಸೊ ಅದರಲ್ಲಿ ಇಡೀ ಪೂರ್ತಿ ದಿನ ಕೌಂಟ್ ಮಾಡಕ್ ಆಗೋದಿಲ್ಲ. ಸೊ ಈಸಿ ಮೆಥಡ್ ಏನಂದ್ರೆ, ಇಫ್ ಬ್ರೇಕ್ಫಾಸ್ಟ್ ತಿಂಡಿ ಬೆಳಗ್ಗೆ 8 ಗಂಟೆಗೆ ಮಾಡಿದ್ರೆ 8ರಿಂದ 9 ಗಂಟೆ ಕೌಂಟ್ ಮಾಡಬೇಕು. ಅಟ್ಲೀಸ್ಟ್ 3 ಮೂವ್ಮೆಂಟ್ಸ್ ಇರಬೇಕು. ಮಧ್ಯಾಹ್ನ ಊಟ 2 ಗಂಟೆಗೆ ಮಾಡಿದ್ರೆ 2ರಿಂದ 3 ಗಂಟೆ 3 ಮೂವ್ಮೆಂಟ್ಸ್. ರಾತ್ರಿ 8 ಗಂಟೆ ಊಟ ಮಾಡಿ 8ರಿಂದ 9 3 ಮೂವ್ಮೆಂಟ್ಸ್. ಸೊ ದಿನಕ್ಕೆ ಅಟ್ಲೀಸ್ಟ್ 9ರಿಂದ 10 ಮೂವ್ಮೆಂಟ್ಸ್ ಇರಬೇಕು. ಇದಕ್ಕಿಂತ ಚೂರು ಕಮ್ಮಿ ಅನಿಸ್ತಾ ಇದೆ, ಪಾಪು ತಿರುಗೋದು ಕಮ್ಮಿ ಅನಿಸ್ತಾ ಇದೆ ಅಂದ್ರೆ ಅವರವರ ಡಾಕ್ಟರ್ ಅನ್ನು ಬೇಗ ಕಾಣಬೇಕು. ಓಕೆ ಫೈನ್. ಮಧುರಾ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಮಧುರಾ ಅವರೇ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ನಾನೀಗ 5 ಮಂತ್ಸ್ ಪ್ರೆಗ್ನೆಂಟ್. ಓಕೆ. ಸಿವಿಯರ್ ವಾಮಿಟಿಂಗ್ ಇದೆ ಸರ್. ಲೈಕ್ ಕ್ಯಾಲ್ಸಿಯಂ ಐರನ್ ಟ್ಯಾಬ್ಲೆಟ್ ತಗೊಂಡ್ರೆ ಸಿಕ್ಕಾಪಟ್ಟೆ ವಾಮಿಟ್ ಆಗುತ್ತೆ. ಸೊ ಅದರಿಂದ ಏನಾದ್ರೂ ಇಮ್ಯುನಿಟಿ ಪವರ್ ಕಮ್ಮಿ ಆಗೋ ಚಾನ್ಸಸ್ ಏನಾದ್ರೂ ಇದೆಯಾ ವಾಮಿಟಿಂಗ್ ಇಂದ ಅಂತ ಕೇಳ್ಕೊಂಬೇಕಿತ್ತು. ಓಕೆ. ಬೇರೆ ಏನಾದ್ರೂ ಇದೆಯಾ ಸಿಂಪ್ಟಮ್ಸ್ ಆ ಥರದ್ದು ಏನಾದ್ರೂ? ಬರೀ ವಾಮಿಟಿಂಗ್ ಮಾತ್ರ? ವಾಮಿಟಿಂಗು, ಆಮೇಲೆ ಕೋವಿಡ್ ಇಂಜೆಕ್ಷನ್ ಪ್ರೆಗ್ನೆಂಟ್ ಲೇಡೀಸ್ ತಗೊಬೋದಾ ಅಂತ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು. ಹೇಳ್ತಾರೆ. ಬಿಕಾಸ್ ಒಬ್ರು ಡಾಕ್ಟರ್ ತಗೊಬೋದು ಅಂತಾರೆ, ಒಬ್ರು ತಗೋಬಾರ್ದು ಅಂತಾರೆ. ನಿಮ್ದು ವಾಮಿಟಿಂಗ್ ಟ್ಯಾಬ್ಲೆಟ್ಸ್ ಆದ್ರೆ ಮಾತ್ರ ಆಗತ್ತಂತ ಹೇಳ್ತಾ ಇದ್ದೀರಾ ನೀವು? ಹೌದು, ಕ್ಯಾಲ್ಸಿಯಂ ಐರನ್ ತಗೊಂಡ್ರೆ ಸಿವಿಯರ್ ವಾಮಿಟಿಂಗ್ ಅಂತಾರ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತರ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ. ಸೊ ಮೇನ್ಲಿ ಅಂದರೆ ಗರ್ಭಿಣಿ ಹೆಂಗಸರಲ್ಲಿ ಸ್ವಲ್ಪ ಆಸಿಡಿಟಿ ರಿಫ್ಲೆಕ್ಸ್ ಜಾಸ್ತಿ ಇರುತ್ತೆ. ಅದೊಂದು ನಮ್ಮದು ಪ್ರೆಗ್ನೆನ್ಸಿ ಹಾರ್ಮೋನ್ ವಜಂದನೇ ಆಗ್ತಾ ಇರೋದು. ಸೊ ಎಲ್ಲರಲ್ಲೂ ಇದು ಸ್ವಲ್ಪ ಆಸಿಡಿಟಿ, ಸ್ವಲ್ಪ ರಿಯಾಕ್ಷನ್ ಇರುತ್ತೆ ಟ್ಯಾಬ್ಲೆಟ್ಸಿಗೆ.
ಆದರೂ ತೀರಾ ತಗೊಳ್ಳಿಕ್ಕೆ ಆಗೋದಿಲ್ಲ, ವಾಂತಿ ಆಗ್ತಾ ಇದೆ ಅಂದರೆ ಸ್ಟಾಪ್ ಮಾಡಿಮ್ಮ. ಸೊ ನಿಮ್ಮ ಡಾಕ್ಟರ್ ನಿಮ್ಮದು ಹಿಮೋಗ್ಲೋಬಿನ್ ಫಾಲೋ ಅಪ್ ಮಾಡ್ತಾ ಅವ್ರು ನೋಡ್ತಾರೆ, ನಿಮ್ಮದು ನೆಕ್ಸ್ಟ್ ತಿಂಗಳಲ್ಲಿ ಹಿಮೋಗ್ಲೋಬಿನ್ ನೋಡ್ತಾರೆ, ಚೆಕ್ ಮಾಡಿ. ಅದೇನಾದರೂ ತೀರಾ ಕಡಿಮೆ ಇದ್ದರೆ ಅಯನ್ ಇಂಜೆಕ್ಷನ್ಸ್ ಹಾಕೋಬೋದು. ಇದನ್ನು ನಾವು ಓರಲ್ ಇಂಟಾಲರೆನ್ಸ್ ಟು ಓರಲ್ ಅಯನ್ ಅಂತ ಹೇಳ್ತೀವಿ. ಅಂದರೆ ಎಷ್ಟು ಅಯನ್ ತಗೋತೀವಿ ಅಷ್ಟು ವಾಂತಿ ಆಗುತ್ತೆ. ಸೊ ಅಂಥವರಿಗೆ ನಾವು ಇಂಜೆಕ್ಟೇಬಲ್ಸ್ ಕೊಡ್ತೀವಿ. ಇಂಜೆಕ್ಟೇಬಲ್ ಫಾರ್ಮಲ್ಲಿ ಅಯನ್ ಕೊಡ್ಬೋದು. ನಿಮ್ಮ ಸೆಕೆಂಡ್ ಕ್ವೆಶನ್, ಪ್ರೆಗ್ನೆನ್ಸಿಯಲ್ಲಿ ವ್ಯಾಕ್ಸಿನೇಷನ್ ಮಾಡಬಹುದಾ ಅಂತ ಹೇಳಿದರೆ, ಇನ್ನು ನಮ್ಮದು ಇಂಡಿಯಾದಲ್ಲಿ ಗೈಡ್ಲೈನ್ಸ್ ಬಂದಿಲ್ಲ. ಸೊ ಕಾಯಮಾಗಿ ಆಯ್ತು ತಗೊಳ್ಬಹುದು ತಗೊಳ್ಬಾರ್ದು ಅಂತ ಬಂದಿಲ್ಲ ಇನ್ನೂ ಕೂಡ. UK ಮತ್ತೆ ವೆಸ್ಟ್ ಎಲ್ಲ ಕೊಡ್ತಾ ಇದ್ದಾರೆ, ಪ್ರೆಗ್ನೆನ್ಸಿಯಲ್ಲೂ ಕೊಡ್ತಾ ಇದ್ದಾರೆ ವ್ಯಾಕ್ಸಿನೇಷನ್. ಬಟ್ ಇಂಡಿಯಾದಲ್ಲಿ ಸದ್ಯಕ್ಕೆ ಗೈಡ್ಲೈನ್ಸ್ ಬಂದಿಲ್ಲ. ಸೊ ನಮ್ಮ ಗರ್ಭಿಣಿ ಹೆಂಗಸರಿಗೆ ಓನ್ಲಿ ಆಪ್ಷನ್ ಅಂದ್ರೆ ಯಾವುದಿದೆ ಅಂದ್ರೆ ಜಾಗ್ರತೆ ಮಾಡ್ಕೊಳ್ಳೋದು. ಅಂಡ್ ಅದ್ರ ಜೊತೆಗೆ ಫ್ಲೂ ವ್ಯಾಕ್ಸಿನ್ ಅನ್ನುವಂಥದ್ದು ಬಗ್ಗೆ ತಾವು ಹೇಳಿದ್ರಿ, ಅದನ್ನ ಪ್ರಿಸ್ಕ್ರೈಬ್ ಮಾಡ್ತಾ ಇದೀವಿ. ಫ್ಲೂ ವ್ಯಾಕ್ಸಿನ್ ಅಂದ್ರೆ ಅದು ಕಾಮನ್ ಕೋಲ್ಡ್ಗೆ ಒಂದು ವ್ಯಾಕ್ಸಿನ್ ಕೊಡ್ತೀವಿ ನಾವು. ಅದು ವೆಸ್ಟಲ್ ಅಂತೂ ಇಟ್ಸ್ ವೆರಿ ರ್ಯಾಂಪೆಂಟ್, ಎಲ್ಲರಿಗೂ ಕೊಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಗೈಡ್ಲೈನ್ಸ್ ಅಲ್ಲಿ ಇದೆ, ಬಟ್ ಮೆನಿ ಅಂದ್ರೆ ತುಂಬಾ ಜನರು ತಗೊಳ್ಬೇಕಂತ ಹೇಳಿ ಯೋಚನೆ ಮಾಡ್ತಾರೆ. ಸೊ ಈ ವೇವ್ ಅಲ್ಲಿ ಏನ್ ಹೇಳಲಿಕ್ಕೆ ನಂಗೆ ಇಷ್ಟಪಡ್ತೇನೆ ಅಂದ್ರೆ, ಈ ಫ್ಲೂ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಅಟ್ಲೀಸ್ಟ್ ನಮಗೆ ಸಾಮಾನ್ಯವಾಗಿ ಬರುವಂತ ಶೀತ ಕೆಮ್ಮು ಅದಾದ್ರೂ ಚಾನ್ಸಸ್ ಕಡಿಮೆ. ಯಾವ ಮಂತ್ ಅಲ್ಲಿ ತಗೋಬೇಕಾಗುತ್ತೆ? ಎನಿ ಟೈಮ್ ಆಫ್ ದ ಪ್ರೆಗ್ನೆನ್ಸಿ, ಯಾವಾಗಾದ್ರೂ ತಗೋಬಹುದು. ಓಕೆ. ಸೊ ಫಾರ್ ಈಗ ಪ್ರೆಗ್ನೆಂಟ್ ಲೇಡೀಸ್ಗೆ ತಗೋಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಗೈಡ್ಲೈನ್ಸ್ ಇನ್ನೂ ವೇಟ್ ಮಾಡುವಂಥದ್ದು ಒಳ್ಳೇದು. ಆಫ್ಟರ್ ಡೆಲಿವರಿ ವೈಲ್ ಫೀಡಿಂಗ್, ಸೊ ಫೀಡಿಂಗ್ ಅಲ್ಲಿ ಇರುವಾಗ ಆ ಲೇಡೀಸ್ ತಗೋಬಹುದು. ಪೋಸ್ಟ್ ಡೆಲಿವರಿ ಫೀಡಿಂಗ್ ಅಲ್ಲಿ ಇರ್ಬೇಕಾದ್ರೆ ವ್ಯಾಕ್ಸಿನ್ ತಗೊಳ್ಬಹುದು. ಓಕೆ. ಅಕ್ಷಿತಾ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಅಕ್ಷಿತಾ ಅವರೇ. ಕಟ್ ಆಗಿದೆ ಅನ್ಸುತ್ತೆ ಮೇಡಮ್. ಈಗ CT ಸ್ಕ್ಯಾನ್ ಬಗ್ಗೆ ನಾವು ಆವಾಗಲೇ ಪ್ರಸ್ತಾಪ ಬಂತು. ಪ್ರೆಗ್ನೆಂಟ್ ಲೇಡೀಸ್ ಈಗ ಕೋವಿಡ್ ಬಂದು ತೀರಾ ಜಾಸ್ತಿ ಏನೋ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ ಅಂತವ್ರಿಗೆ, ಸೊ CT ಸ್ಕ್ಯಾನಿಂಗ್ ಒಳಪಡಿಸಬಹುದಾ? ಅದೇ ಸಿವಿಯಾರಿಟಿ ಮೇಲೆ ಡಿಪೆಂಡೆಂಟ್ ಇರ್ತದೆ. ಮೈಲ್ಡ್ ಕೇಸಸ್ಗೆ ನಾವು ಮಾಡೋದಿಲ್ಲ. ಯಾವುದೇ ಟೈಮಲ್ಲಿ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗ್ತಾ ಇದೆ, ಉಸಿರಾಟದು ವೇಗ ಜಾಸ್ತಿ ಆಗ್ತಾ ಇದೆ ಅಂಥವರಲ್ಲಿ ನಾವು CT ಸ್ಕ್ಯಾನ್ ಮಾಡಬಹುದು. ಮಾತ್ರ ಒಂದು ಅಬ್ಡಾಮಿನಲ್ ಶೀಲ್ಡ್ ಅಂತ ಯೂಸ್ ಮಾಡ್ತೀವಿ. ಸೊ ಹೊಟ್ಟೆಗೆ ಒಂಥರ ಲೆಡ್ ಶೀಲ್ಡ್ ತರ ಇರ್ತದೆ. ಸೊ ಅದರಿಂದ CT ರೇಸ್ ಅಂದ್ರೆ ಗರ್ಭಕೋಶದ ಒಳಗೆ ಹೋಗ್ಬಾರ್ದಂತ ಹೇಳಿ CT ಸ್ಕ್ಯಾನ್ ವಿತ್ ಅಬ್ಡಾಮಿನಲ್ ಶೀಲ್ಡ್ ಅಂತ ಹೇಳಿ ಯೂಸ್ ಮಾಡಬಹುದು. ಓಕೆ. ರಶ್ಮಿ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ರಶ್ಮಿ ಅವರೇ. ನಮಸ್ತೆ ಮೇಡಮ್. ನಂಗೊಂದು ಡೌಟ್, ಪೀರಿಯಡ್ಸ್ ಆದಾಗ ವ್ಯಾಕ್ಸಿನ್ ತಗೋಬಾರ್ದಾ? ಓಕೆ, ಗುಡ್ ಕ್ವೆಶ್ಚನ್. ವೆರಿ ಗುಡ್ ಕ್ವೆಶನ್. ಅಂದ್ರೆ ಸುಮಾರು ಜನ ಕೇಳಿದಾರೆ ನನಗೆ ಈ ಪ್ರಶ್ನೆ. ಸೊ ವ್ಯಾಕ್ಸಿನೇಷನ್ ಮತ್ತೆ ಮೆನ್ಸ್ಟ್ರಲ್ ಸೈಕಲ್ಗೆ ಏನೂ ಕನೆಕ್ಷನ್ ಇಲ್ಲ. ಕೆಲವರು ಹೇಳ್ತಾರೆ ಈ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಅದು ಹೆಂಗಸಿದು ಇಮ್ಯುನಿಟಿ ಕಡಿಮೆ ಇರ್ತದೆ, ಇನ್ಫೆಕ್ಷನ್ ಜಾಸ್ತಿ, ಆ ಥರ ಏನೂ ಇಲ್ಲ. ನಮ್ಮದು ಸೈಂಟಿಫಿಕಲಿ ಮೆಡಿಕಲಿ ನಾವು ಹೋದರೆ ಸೇಫ್ ಎನಿ ಟೈಮ್ ಆಫ್ ದ ಸೈಕಲ್, ಯಾವಾಗಾದ್ರೂ ತಗೋಬಹುದು. ಪೀರಿಯಡ್ಸ್ ಆದಾಗೂ ತಗೊಳ್ಬೋದು, ಪೀರಿಯಡ್ಸ್ ಮಧ್ಯದಲ್ಲೂ ತಗೊಳ್ಬೋದು, ಯಾವಾಗಾದ್ರೂ ತಗೊಳ್ಬೋದು, ಏನೂ ಆಗೋದಿಲ್ಲ. ಓಕೆ. ಬಟ್ ದ ಥಿಂಗ್ ಇಸ್, ಈಗ ತಗೊಂಡಾಗ ವ್ಯಾಕ್ಸಿನ್ ತಗೊಂಡಾಗ ಸ್ವಲ್ಪ ಬಾಡಿ ಪೇಯ್ನ್ ಇರುತ್ತೆ ಆ್ಯಂಡ್ ಜ್ವರ ಬರ್ಬೋದು ಅಂತ ಹೇಳಿ ಕೆಲವೊಂದಿಷ್ಟಿದೆ ಸೈಡ್ ಎಫೆಕ್ಟ್ಸ್ ಅಂತ ಹೇಳಿ. ಸೊ ಆ ಟೈಮಲ್ಲಿ ಈಗ ಆಲ್ರೆಡಿ ಬಾಡಿ ಪೇಯ್ನಲ್ಲಿ ಇರ್ತಾರೆ, ಆಲ್ರೆಡಿ ಅವ್ರ ಮೆನ್ಸ್ಟ್ರಲ್ ಸೈಕಲಲ್ಲಿ ಪೇಯ್ನಲ್ಲಿ ಇರ್ತಾರೆ. ಸೊ ಅಂತ ಟೈಮಲ್ಲಿ ಒನ್ ಮೋರ್ ಪೇಯ್ನ್ ಅವಶ್ಯಕತೆ ಇದೆಯಾ ಅಂತೇಳಿ, ಅಂದ್ರೆ ತಗೋಬಹುದು ಬಟ್ ಅವಾಯ್ಡ್ ಮಾಡೋದು ಒಳ್ಳೇದಾ ಅಂತೇಳಿ ಆಫ್ಟರ್ ದ ಪೀರಿಯಡ್ಸ್ ತಗೊಂಡ್ರೆ? ಅಂದ್ರೆ ಏನಂದ್ರೆ ಅದು ಈಗ ನೋಡಿ, ವ್ಯಾಕ್ಸಿನೇಷನ್ ಚಾಯ್ಸ್ ಇಲ್ಲ ನಮ್ಗೆ, ಸಿಕ್ಕಿದಾಗೆ ನಾವು ತಗೊಳ್ಬೇಕು. ಕರೆಕ್ಟ್ ಅಲ್ವಾ? ಸ್ಲಾಟ್ ಸಿಕ್ಕಿದಾಗ ನಾವು ತಗೊಳ್ಬೇಕು. ಸೊ ನಾವು ಇವಾಗ ಓಕೆ ನಮ್ಗೆ ಪೀರಿಯಡ್ಸ್ ಇದೆ, ಮಾತ್ರ ಸ್ಲಾಟ್ ಇದೆ, ಅದು ಮಿಸ್ ಮಾಡಿದ್ರೆ ನೆಕ್ಸ್ಟ್ ನಮ್ಗೆ ಯಾವಾಗ ಬರುತ್ತೆ ನಮ್ಗೆ ಗೊತ್ತಿಲ್ಲ ಸ್ಲಾಟ್ಸ್. ಸೊ ಪರ್ಸನಲಿ ನನ್ಗೆ ಏನಾಗತ್ತಂದ್ರೆ ತಕೊಳ್ಳೋದು ಬೆಸ್ಟ್. ಯಾಕಂದ್ರೆ ನಾವು ಈ ಸ್ಲಾಟ್ ಮಿಸ್ ಮಾಡಿದ್ರೆ ನೆಕ್ಸ್ಟ್ ನಮ್ಗೆ ಸ್ಲಾಟ್ ಯಾವಾಗ ಬರುತ್ತೆ ನಮ್ಗೆ ಹೇಳಕ್ಕಾಗಲ್ಲ. ಅವೈಲಬಿಲಿಟಿ ಆಸ್ ಸಚ್ ಈಗ ಶಾರ್ಟೇಜ್ ನಡೀತಾ ಇದೆ. ಎಕ್ಸಾಕ್ಟ್ಲಿ. ಸೊ ನಿಮ್ಮ ಅವೈಲೇಬಲ್ ಪೀರಿಯಡ್ ಬಂದಾಗ ತಗೊಳ್ಳೋದು ಒಳ್ಳೆಯದು. ಪೀರಿಯಡ್ಸ್ ಇರಲಿ ಬಿಡ್ಲಿ, ಯು ಕ್ಯಾನ್ ಟೇಕ್ ಇಟ್. ಕರೆಕ್ಟ್. ಫೈನ್. ಪ್ರವೀಣ್ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಪ್ರವೀಣ್ ಅವರೇ. ಮಾತಾಡಿ ಸರ್, ಹೇಳಿ ಸರ್. ನಮಸ್ತೆ ಸರ್. ಹಲೋ ನಮ್ಮ ಮಿಸ್ಸಸ್ ಸರ್ ಮಾತಾಡ್ತಾರೆ ನೋಡ್ರಿ. ಮಾತಾಡಿ ಕೊಡಿ ಸರ್. ಏನ್ ಹೆಸರು? ಹಲೋ ಹೇಳಿಮಾ, ಏನ್ ಹೆಸರು? ಸರ್ ತ್ರಿವೇಣಿ ಅಂತ. ತ್ರಿವೇಣಿ ಅವರೇ ಹೇಳಿಮಾ. ಸರ್ ಇವಾಗ ವ್ಯಾಕ್ಸಿನ್ ತಗೊಳ್ಳೋದೇನು ಬೇಡ ಅಲ್ಲ? ಯಾವ್ದಕ್ಕಮ್ಮ? ಅಂದ್ರೆ ಏನು ಅಲ್ಲ, ಇವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಇದೆ. ಪ್ರೆಗ್ನೆನ್ಸಿ ಕನ್ಫರ್ಮ್ ಇದೆಯಾ ನಿಮಗೆ? ಹಾ ಸರ್. ಓಕೆ. ಎಷ್ಟು ತಿಂಗಳು ಅಂತ ಹೇಳಿದಾರೆ? 3 months ಅಂತ ಹೇಳಿದಾರಾ? ಓಕೆ ಮೇಡಮ್. ಓಕೆ, ಇದು ಆಲ್ರೆಡಿ ಆನ್ಸರ್ಡ್ ಕ್ವೆಶನ್. ಸೊ ಏನಂದ್ರೆ ಈಗ ಇನ್ ಮುಂದಿನ ದಿನಗಳಲ್ಲಿ ಈವನ್ ಗರ್ಭಿಣಿ ಹೆಂಗಸರಿಗೆ ವ್ಯಾಕ್ಸಿನ್ ಬರಬಹುದು. ಬಟ್ ಯಾವುದೇ ವ್ಯಾಕ್ಸಿನ್ ಕೊಡುವಾಗ 12 weeks ಮೇಲೆ ಕೊಡೋದು ನಾವು. ಯಾಕಂದ್ರೆ ಫಸ್ಟ್ 3 months ಅಲ್ಲಿ ಆ ಪಾಪುದು ಎಲ್ಲ ಆರ್ಗನ್ ಸಿಸ್ಟಮ್ ಆಗ್ಲಿ, ಮೆದುಳು, ಒಳಗೆ ಅಂಗಾಂಗಗಳು ಎಲ್ಲ ಬೆಳೆಯುವಂತ ಟೈಮ್. ಸೊ ಆ ಟೈಮಲ್ಲಿ ನಮ್ಗೆ ಯಾವುದೇ ಅನಗತ್ಯವಾದ ವ್ಯಾಕ್ಸಿನ್ ಆಗ್ಲಿ, ಅನಗತ್ಯವಾದ
ಔಷಧಿಗಳಾಗಲಿ ಆ್ಯಂಟಿಬಯೋಟಿಕ್ಸ್ ಆಗಲಿ ಯಾವುದು ನಾವು ಕೊಡೋದಿಲ್ಲ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಬಂದರೂ ಬರ್ಬೋದು. ಈಗ ಬಟ್ ಸದ್ಯಕ್ಕೆ ಇವ್ರು ಪ್ರೆಗ್ನೆಂಟ್ ಇರೋ ಕಾರಣ ನಾನು 3 months ಅಂತ ಹೇಳ್ತಾ ಇದ್ದಾರೆ ಇನ್ನು. ಸದ್ಯಕ್ಕೆ ಯಾವುದು ಗೈಡ್ಲೈನ್ಸ್ ಇಲ್ಲ ವ್ಯಾಕ್ಸಿನ್ ಕೊಡ್ಬೇಕಂತ ಹೇಳಿ. ಓಕೆ ಓಕೆ, ಸೊ ವೆಯ್ಟ್ ಮಾಡುವಂಥದ್ದು. ವೆಯ್ಟ್ ಮಾಡುವಂಥದ್ದು. ಕರೆಕ್ಟ್. ಅನಿತಾ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಅನಿತಾ ಅವರೇ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ, ಮಾತಾಡಿ. ನಾನು ಇವಾಗ 8 ಮಂತ್ಸ್ ಕೇಳಿಸ್ತಾ ಇಲ್ಲ ನಿಮ್ಮ ವಾಯ್ಸು, ಗಟ್ಟಿಯಾಗಿ ಮಾತಾಡಿ. ನಾನು ಇವಾಗ 8 ಮಂತ್ಸ್ ರನ್ನಿಂಗು ಪ್ರೆಗ್ನೆಂಟ್. ಓಕೆ. ಇವಾಗ ಆಗಿರೋದು 2nd ಬೇಬಿ ಇವಾಗ. ಕೇಳಿಸ್ತಾ ಇಲ್ಲ ನಿಮ್ಮ ವಾಯ್ಸು ಅನಿತಾ ಅವರೇ. ಸರ್ ಕೇಳಿಸ್ತಿಲ್ವಾ? ಈಗ ಮಾತಾಡಿ. ನಂದು ಫಸ್ಟ್ ಬೇಬಿದು C-section ಸಿಸೇರಿಯನ್. ಓಕೆ. ಇವಾಗ ನಾನು 2nd ಬೇಬಿ ಇವಾಗ 8 ಮಂತ್ಸ್ ರನ್ನಿಂಗ್ ಅಲ್ಲಿ ಇದ್ದೀನಿ. ಓಕೆ. ಡೆಲಿವರಿ ಟೈಮಲ್ಲಿ ಯಾವ ತರ ನಾವು ಕೇರ್ಫುಲ್ ಆಗಿರ್ಬೇಕು ಅಂದ್ರೆ C-section ಅಲ್ವಾ, ಈ ತರನೇ C-section ಆಗುತ್ತೆ, ಯಾವ ತರ ಕೇರ್ಫುಲ್ ಆಗಿರ್ಬೇಕು ಅಂತ ಒಂದು ಕ್ವಶನ್. ಮತ್ತೆ ಇನ್ನೊಂದು, ನಾನಿವಾಗ ಸ್ವಲ್ಪ ಭಯದಿಂದ ಕೊರೋನಾ ಭಯ ಅಂತ ಸ್ವಲ್ಪ ಕಷಾಯ, ಸ್ವಲ್ಪ ಶುಂಠಿ, ಲವಂಗ, ಮೆಣಸು, ಅರಿಶಿನ ಹಾಕೊಂಡು ಅದೆಲ್ಲ ಕುದಿಸ್ಕೊಂಡು ಕುಡಿತಾ ಇದ್ದೀನಿ ಸ್ವಲ್ಪ ಬಿಸಿ ಬಿಸಾಗಿ. ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ವಾ ಪಾಪುಗಾಗ್ಲಿ ಮುಂದಾಗ್ಲಿ ಅಂತ? ಓಕೆ ಓಕೆ ಅನಿತಾ ಅವರೇ, ಫಸ್ಟ್ ಒಂದು C-section ಆಗಿದೆ, ಸಿಸೇರಿಯನ್ ಆಗಿದೆ. ಈಗ 2nd ಬೇಬಿ ಎಕ್ಸ್ಪೆಕ್ಟಿಂಗ್ 8 months ಅಂತ. ಸೊ ಈ ಟೈಮಲ್ಲಿ ಹೇಗೆ ಕೇರ್ ತಗೋಬೇಕು ಈ ಕೊರೋನಾದಿಂದ? ಸ್ವಲ್ಪ ಭಯ ಇದೆ ಒಂದು. ಇನ್ನೊಂದು, ಈ ಕೊರೋನಾ ಇದೆ ಅಂತ ಅನ್ಕೊಂಡು ನಾನು ಕಷಾಯಗಳನ್ನ ಕುಡಿತಾ ಇದ್ದೀನಿ. ಈಗ ಶುಂಠಿ ಹಾಕೊಳ್ಳೋದು, ಲವಂಗ, ಚಕ್ಕೆ, ಈ ಮೆಣಸು, ಅದನ್ನು ಯೂಸ್ ಮಾಡ್ತಾ ಇದೀವಿ. ಅದರಿಂದ ಏನಾದರೂ ತೊಂದರೆ ಇದೆ? ಓಕೆ ನೋಡಿ, ಅಂದರೆ ಕೇರ್ ತಗೊಳ್ಳುವಂಥದ್ದು ಪ್ರೆಗ್ನೆಂಟ್ ಆಗಲಿ ನಾನ್ ಪ್ರೆಗ್ನೆಂಟ್ ಆಗಲಿ ಅದರಲ್ಲಿ ವ್ಯತ್ಯಾಸ ಇಲ್ಲ. ಸೊ ಈವನ್ ಗಂಡಸಾಗಲಿ ಹೆಂಗಸಾಗಲಿ ಏನು ವ್ಯತ್ಯಾಸ ಇಲ್ಲ, ಎಲ್ಲರೂ ಮಾಡೋವಂಥದ್ದು ಮಾಡಲೇಬೇಕು. ಫೇಸ್ ಮಾಸ್ಕ್ ಆಗಲಿ, ಫೇಸ್ ಶೀಲ್ಡ್ ಆಗಲಿ, ಕೈಗಳನ್ನು ಸ್ವಚ್ಛ ಇಟ್ಕೊಳ್ಳೋದಾಗ್ಲಿ, ಜನ ಸೇರದೇ ಇರೋದು. ಡಬಲ್ ಮಾಸ್ಕ್ ಬಗ್ಗೆ ಒಂದು ಡಬಲ್ ಮಾಸ್ಕ್ ಇನ್ನೊಂದು ನನಗೆ ಹೇಳಲಿಕ್ಕಿತ್ತೇನೆಂದರೆ, ಡಬಲ್ ಮಾಸ್ಕ್ ಅಂದರೆ ಫಸ್ಟ್ ಬೇಕಿರೋ ಕಾಟನ್ ಮಾಸ್ಕ್ ಹಾಕೊಂಡು ಅದರ ಮೇಲೆ ಸರ್ಜಿಕಲ್ ಮಾಸ್ಕ್ ಹಾಕೋಬೇಕು. ಈಗ ಸುಮಾರು ಜನ ಏನು ಮಾಡ್ತಾರೆ, ಡಬಲ್ ಕಾಟನ್ ಮಾಸ್ಕ್ ಹಾಕೋತಾ ಇದ್ದಾರೆ. ಸೊ ಅದರಿಂದ ಏನು ಯೂಸ್ ಇಲ್ಲ, ಆ್ಯಕ್ಚುಲಿ ಝೀರೋ. ಸೊ ಪ್ರೆಗ್ನೆಂಟ್ ಲೇಡೀಸ್ ಯಾರು ಸ್ವಲ್ಪ ಅಫೋರ್ಡಬಲ್ ಇದ್ರೆ N95 ಯೂಸ್ ಮಾಡಿದ್ರು ಒಳ್ಳೇದೇನೆ. ಸರ್ಜಿಕಲ್ ಮಾಸ್ಕ್ ಇಸ್ ಗುಡ್ ಇನಫ್. ಮಾತ್ರ ಇವನ್ N95 ಯೂಸ್ ಯಾರು ಅಫೋರ್ಡಬಲ್ ಆಗ್ತದೆ ಅವರಿಗೆ ಯೂಸ್ ಮಾಡ್ಬೋದು. ಸೊ ಕೇರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಫಾಲೋ ಮಾಡಬೇಕು. ಹೊರಗೆ ಹೋಗೋದಾಗ್ಲಿ, ಸುಮ್ಮನೆ ರಸ್ತೆಯಲ್ಲಿ ತಿರುಗೋದಾಗ್ಲಿ, ಗಂಡನೊಟ್ಟಿಗೆ ಒಂದು ಟ್ರಿಪ್ ಹೋಗಿ ಬರ್ತೀನಿ ಅಂತ ಹೇಳೋದು, ಅದು ಮಾಡೋದಾಗ್ಲಿ, ವಾಕ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಬಹಳ ಸಂದಿಗ್ಧ ಪರಿಸ್ಥಿತಿ, ತುಂಬಾ ಕಷ್ಟ. ಹೊರಗಡೆ ವಾಕ್ ಮಾಡಿಸಿ ಅಂತ ಹೇಳ್ತಾರೆ, ಪಾರ್ಕ್ ಗಳಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು. ಈಗ ಎಲ್ಲಿ ಪಾರ್ಕ್? ಈಗ ಏನು ಮಾಡಕ್ ಆಗೋದಿಲ್ಲ. ಸೊ ನಾವು ತಿಂದು ಆದಷ್ಟೇ ತಿನ್ಬೇಕು. ತೀರಾ ಗರ್ಭಿಣಿ ಅಂತ ಹೇಳಿದ ತಕ್ಷಣ 2 ಜನರಿಗೆ ತಿನ್ಬೇಕಂತ ಇಲ್ಲ, 2 ಜೀವಕ್ಕೆ ತಿನ್ಬೇಕಂತ ಏನಿಲ್ಲ, ಒಬ್ರಿಗೆ ತಿನ್ಬೇಕು. ಮತ್ತೆ ಆದಷ್ಟು ಮನೆದು ಸ್ಪೇಸ್ ಎಷ್ಟಿದೆ, ಜಾಗ ಎಷ್ಟಿದೆ, ಅಲ್ಲೇ ನಡ್ಕೊಂಡು ಅಥವಾ ಯೋಗ ಮಾಡೋದಾಗ್ಲಿ ಮಾಡಬಹುದು. ಸೊ ಪ್ರಿಕಾಷನ್ಸ್ ಯಾವುದೇ ತರದ್ದು ಡಿಫ್ರೆನ್ಸ್ ಇಲ್ಲ, ಸೇಮ್ ಪ್ರೆಗ್ನೆಂಟ್ ಆಗಲಿ ನಾನ್ ಪ್ರೆಗ್ನೆಂಟ್ ಆಗಲಿ. ಅವರ ಸೆಕೆಂಡ್ ಕ್ವೆಶನ್ ಈಗ ಏನಂದ್ರೆ ಕಷಾಯಗಳು. ನಾನು ಇವಾಗ ಆಲೋಪತಿಕ್ ಡಾಕ್ಟರ್, ಬಟ್ ನಾನು ಇನ್ನೊಂದು ಫಾರ್ಮ್ ಆಫ್ ಮೆಡಿಸಿನ್ ಅಲ್ಸ ಬಿಲೀವ್ ಮಾಡ್ತೇನೆ. ಸೊ ನಾವು ಮುಂಚೆ ನಮ್ದು ಪೂರ್ವಜರೆಲ್ಲ ಹೇಗೆ ಈ ಔಷಧಿ ಇರಲಿಲ್ಲ, ಮನೆ ಔಷಧಿಗಳೇ ಇದ್ದಿದ್ದು, ಶೀತಕ್ಕಾಗ್ಲಿ, ಕೆಮ್ಮಿಗಾಗ್ಲಿ, ಜ್ವರಕ್ಕಾಗ್ಲಿ. ಜ್ವರ ಬಂದ್ರೆ ಜೀರಿಗೆ ಕಷಾಯ ಎಲ್ಲ ಸರಿ ಹೋಗುತ್ತೆ. ಕರೆಕ್ಟ್. ಸೊ ಇದನ್ನ ಫಾಲೋ ಮಾಡೋದ್ರಲ್ಲಿ ಏನು ಸಿಗ್ನಿಫಿಕೆಂಟ್ ಪಾಪುಗೆ ತೊಂದರೆ ಆಗುವಂಥದ್ದು ನೋಡಿಲ್ಲ ಇಷ್ಟರವರೆಗೆ. ಓಕೆ, ಎಸ್ ಮೇಡಮ್, ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಓಕೆ, ಸ್ನೇಹ ರಾಜು ಅವರ ಜೊತೆಗೆ ಮೂರ್ತಿ ಅವ್ರ ಕರೆ ಮಾಡಿದರೆ ಮಾತಾಡೋಣ. ನಮಸ್ತೆ ಮೂರ್ತಿ ಅವರೇ. ನಮಸ್ತೆ ರೇಮನ್ ಅವರೇ. ಸರ್ ನಮಸ್ತೆ ಸರ್, ಹೇಳಿ ಸರ್. ಹೇಗಿದ್ದೀರಾ? ಆರಾಮಿದ್ದೀರಾ? ಗುಡ್ ಸರ್, ಗುಡ್ ಸರ್. ನೀವು ಹೇಗಿದ್ದೀರಿ ಸರ್? ನಾ ಆರಾಮಿದ್ದೀನಿ ಸರ್, ಆರಾಮಿದ್ದೀನಿ ಸರ್. ನಾನು ಮೇಡಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಿ ಸರ್, ಮಾತಾಡಿ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ. ನಮಸ್ತೆ ಮೂರ್ತಿ ಅವರೇ. ಮೇಡಮ್ ಅವರೇ, ನಮ್ಗೆ ಒಂದು ಡೌಟ್ ಇತ್ತು. ನಮ್ಮ ಡಾಟರ್ ಈಗ ಕನ್ಸೀವ್ ಆಗಿದ್ದಾರೆ, 4th ಮಂತ್ ಆಗಿ 5th ಮಂತ್ ಸ್ಟಾರ್ಟ್ ಆಗಿದೆ. ಓಕೆ. ಆ 4th ಮಂತ್ ಇಂದ ನಾವು ಹಾಸ್ಪಿಟಲ್ಗೆ ಚೆಕಪ್ ಬಂದಿಲ್ಲ, ಯಾಕಂದ್ರೆ ಪೆಂಡಮಿಕ್ ಇತ್ತು, ಹಂಗಾಗಿ 4th ಮಂತ್ ಅಲ್ಲಿ ಬಂದಿಲ್ಲ ಚೆಕಪ್ಗೆ. ಫೋನ್ ಮಾಡಿದ್ವಿ ಕ್ಲಿನಿಕ್ಗೆ, ಅವ್ರು ಹೇಳಿದ್ರೆ ಏನ್ ಮೆಡಿಸಿನ್ ಇದೆ ಅದು ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ. ಮಾಡ್ಬೋದಾ ಮೇಡಮ್? ಆ ತರ ಏನ್ ಕೊಟ್ಟಿದ್ರು ಮೇಡಮ್ ಅವ್ರ ಅಂತ? ಅವ್ರದೀಗ ಎಷ್ಟನೇ ತಿಂಗಳು ನಡೀತಾ ಇದೆ ಹೇಳಿ? 4th ಕಂಪ್ಲೀಟ್ ಆಗಿ 5th ಸ್ಟಾರ್ಟ್ ಆಗಿದೆ. ಓಕೆ. ಜನರಲಿ ಒಂದು 5th ಮಂತ್ ಅಲ್ಲಿ ಒಂದು ಸ್ಕ್ಯಾನ್ ಇರುತ್ತೆ, ಎನಾಮ್ಲಿ ಸ್ಕ್ಯಾನ್ ಅಂತ ಹೇಳಿ. ಅದು ಇಂಪಾರ್ಟೆಂಟ್ ಸ್ಕ್ಯಾನ್, ಯಾಕಂದ್ರೆ ಮಗುದು ಬೆಳವಣಿಗೆ ಎಲ್ಲ ಅಂಗಾಂಗಗಳು ಬೆಳೆದಿದೆಯಾ ಇಲ್ವಾ ಅಂತ ಹೇಳಿ ನೋಡೋಂಥ ಸ್ಕ್ಯಾನ್. ಸೊ ಆ ಸ್ಕ್ಯಾನ್ ಒಂದು ಆಗ್ಬೇಕು 18 ಇಂದ 20 ವೀಕ್ಸ್ ಮಧ್ಯದಲ್ಲಿ. ಓಕೆ, 18 to 20 ವೀಕ್ಸ್ ಮಧ್ಯದಲ್ಲಿ ಆಗ್ಬೇಕು. ಹೌದು. ಸೊ ಮತ್ತೆ ಟ್ಯಾಬ್ಲೆಟ್ಸ್ ಯಾವುದು ಚೇಂಜ್ ಇರೋದಿಲ್ಲ, ಐರನ್ ಅಂಡ್ ಕ್ಯಾಲ್ಸಿಯಂ ಯಾವ್ದು ತಕ್ಕೋತಾ ಇದ್ರಿ ಅದೇ ಕಂಟಿನ್ಯೂ ಆಗುತ್ತೆ. ಅದು ಕೊಟ್ಟೆ ಕ್ಯಾಲ್ಸಿಯಂ ಮತ್ತೆ ಇದು ಫೋಲಿಕ್ ಆಸಿಡ್, ಐರನ್ ಫೋಲಿಕ್ ಆಸಿಡ್ ಒಂದು ಕೊಟ್ಟಿದ್ದಾರೆ. ಐರನ್ ಟ್ಯಾಬ್ಲೆಟ್ ನಾವು ಮಾಡ್ತೀವಿ, ಐರನ್ ತಗೋಬೇಕು. ಹೌದು
ಹೌದು, ಆಮೇಲೆ ಪೌಡ್ರು ಮತ್ತೆ ಟಾನಿಕ್ ಯಾವ್ದೋ ಒಂದು ಕೊಟ್ಟಿದ್ದಾರೆ ಅವರು. ಅದು ಟಾನಿಕ್ ಅಯನ್ ಸಿರಪ್ ಇರಬೇಕು, ಅದು ತಗೊಳ್ಬೇಕು ಕಂಟಿನ್ಯೂ. ಅದು ಅಂದ್ರೆ ಡೆಲಿವರಿ ಆದ ನಂತರ 6 months ವರೆಗೂ ಕಂಟಿನ್ಯೂ ಆಗುತ್ತೆ ಸೇಮ್. ಅಯನ್ ಕ್ಯಾಲ್ಸಿಯಂ ಚೇಂಜ್ ಆಗೋದಿಲ್ಲ 6 months ಆಫ್ ಡೆಲಿವರಿ ನಂತರ ಸೇಮ್ ಕಂಟಿನ್ಯೂ. ಡೌಟ್ ಇತ್ತು, ಬಂದಿಲ್ವಲ್ಲ ಟ್ಯಾಬ್ಲೆಟ್ಸ್ ಏನು ಚೇಂಜ್ ಮಾಡ್ತಾರೆ ಎವ್ರಿ ಮಂತ್? ಇಲ್ಲ ಇಲ್ಲ, ಟ್ಯಾಬ್ಲೆಟ್ಸ್ ಏನು ಚೇಂಜ್ ಮಾಡೋದು, ಬಟ್ ಇದು ಸ್ಕ್ಯಾನ್ ನೀವು ಮಿಸ್ ಮಾಡಬೇಡಿ. 18 to 20 weeks. 20 weeks ಒಳಗಡೆ ಮಾಡ್ಲೇಬೇಕಲ್ಲಮ್ಮ? ಹೌದು, ಕರೆಕ್ಟ್. ಎಸ್ ಸರ್. ಮಮತಾ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಮಮತಾ ಅವರೇ. ನಮಸ್ತೆ ಸರ್. ನಮಸ್ತೆ ಹೇಳಿ. 3 months ಪ್ರೆಗ್ನೆಂಟ್. ಓಕೆ. ನಂಗೆ ಕೋವಿಡ್ ಆಗಿದೆ, ಇವತ್ತಿಗೆ 14 days ಆಗಿದೆ. ಓಕೆ. ಸೊ ನಾನು ಅಂದ್ರೆ ಟ್ಯಾಬ್ಲೆಟ್ಸ್ ತಗೊಂಡಿದ್ದೆ ಮೇಡಮ್, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ನೋಡ್ಕೊಂಡು ಅಂದ್ರೆ ಎಲ್ಲ ವಿಚಾರಿಸ್ಕೊಂಡು ತಗೊಂಡ್ಬಂದಿದ್ದೀನಿ ಟ್ಯಾಬ್ಲೆಟ್ಸ್. ಸರಿ. ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಮಗುಗೆ? ಯಾವ ಟ್ಯಾಬ್ಲೆಟ್ ತಗೊಂಡಿದ್ದೀರಮ್ಮ? ಅದೇ ಜ್ವರ, ಕೆಮ್ಮು, ನೆಗಡಿ ಇತ್ತು ಮೇಡಮ್. ಅವ್ರು ಕೊಟ್ಟಿದ್ರು ನನಗೆ, ಹೇಳಿದ್ದೆ ನಾನು ಪ್ರೆಗ್ನೆಂಟ್ ಮತ್ತೆ ಶುಗರ್ ಬೇರೆ ಇದೆ ನನಗೆ. ಓಕೆ. ಅವ್ರಿಗೆ ಹೇಳಿದ್ದೆ, ಅವ್ರು ಕೊಟ್ಟಿದ್ರು ಮೇಡಮ್ ನನಗೆ. ಓಕೆ. ನಿಮ್ದು ಲಾಸ್ಟ್ ಪೀರಿಯಡ್ಸ್ ಡೇಟ್ ಹೇಳ್ತೀರಮ್ಮ? ನಂದು 3 ಮೇಡಮ್. 3 months ಆಗಿ, ಈಗ 3 months ಆಗಿದೆ ಮೇಡಮ್ ಈಗ. ಓಕೆ. ನಿಮ್ದು ಈಗ ಆಲ್ಮೋಸ್ಟ್ 12ನೇ ವಾರ ನಡೀತಾ ಇದೆ. ಸೊ ನಿಮ್ದು 12ನೇ ವಾರ ನಿಮ್ದು ಕ್ವಾರಂಟೈನ್ ಮುಗ್ದ ನಂತರ ಒಂದು NT ಸ್ಕ್ಯಾನ್ ಅಂತ ಆಗ್ಬೇಕು. ಅದು 3ನೇ ತಿಂಗಳು ಸ್ಕ್ಯಾನ್ ಅವಾಗ ಮಾತಾಡಿರೋದು, ಅದೊಂದು ಆಗ್ಬೇಕು. ಮತ್ತೆ ನಿಮ್ದು ಶುಗರ್ ಕಂಟ್ರೋಲ್ ಹೇಗಿದೆ ಅಂತ ಹೇಳಿ ನೋಡ್ಬೇಕು. ಯಾಕಂದ್ರೆ ಶುಗರ್ ಪ್ರಾಬ್ಲಮ್ ಅಂತ ಏನ್ ಆಗೋದಿಲ್ಲ, ಬಟ್ ಶುಗರ್ ಕಂಟ್ರೋಲ್ ಅಲ್ಲಿ ಇದ್ರೆ ಚೆನ್ನಾಗಿರ್ತದೆ. ಶುಗರ್ ಟ್ಯಾಬ್ಲೆಟ್ ತಗೊಳ್ತಿದ್ದೆ ಮೇಡಮ್, ನಮ್ಗೆ ಕೊಟ್ಟಿದ್ದು ಮುಂಚೆನೆ ತಗೊಳ್ತಿದ್ದೀನಿ. ಬಟ್ ಈಗ ಅಂದ್ರೆ ಏನಾದ್ರು ಮಗುಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ಒಂದು ಟೆನ್ಷನ್ ಇದೆ ಅಷ್ಟೇ ಮೇಡಮ್. ಕೊರೋನಾದ ಮಗುಗೆ ಆಗುವಂತದೇನು ಪ್ರಾಬ್ಲಮ್ ಆ ತರ ಇನ್ನೂ ಡಿಟೆಕ್ಟ್ ಆಗಿಲ್ಲ. ಕೊರೋನಾದ ವಜೆಯಿಂದ ಮಿಸ್ಕ್ಯಾರೇಜಸ್ ಆಗ್ಲಿ ಅಥವಾ ಪಾಪುವಲ್ಲಿ ಫೀಟಲ್ ಡಿಫೆಕ್ಟ್ ಅಂದ್ರೆ ಅಂಗಾಂಗಗಳಲ್ಲಿ ಏನಾದ್ರು ತೊಂದರೆ ಆಗ್ಲಿ, ಇಷ್ಟರವರೆಗೆ ಏನು ಎವಿಡೆನ್ಸ್ ಬೇಸ್ಡ್ ಬರಲಿಲ್ಲ. ಮತ್ತೆ ನಿಮ್ದು ಟ್ಯಾಬ್ಲೆಟ್ ಅಂದ್ರೆ ನೀವು ಪ್ರೆಗ್ನೆಂಟ್ ಅಂತ ಹೇಳಿದ ನಂತರ ಡಾಕ್ಟರ್ ಸೇಫ್ ಇರೋ ಟ್ಯಾಬ್ಲೆಟ್ಸೇ ಕೊಟ್ಟಿರ್ತಾರೆ. ಓಕೆ. ಸೊ ನಥಿಂಗ್ ಟು ವರಿ. ಈಗ 14 ದಿನ ಆಗಿದೆ ಅಂತ ಹೇಳಿದ್ರಿ, ಈಗೇನಾದ್ರೂ ಇದೆಯಾ ಇನ್ನೂ ಸಿಂಪ್ಟಮ್ಸ್ ಆ ಥರದ್ದು ಏನಾದ್ರು ಇದೆಯಾ? ಇಲ್ಲ ಸರ್, ಏನಿಲ್ಲ, ಈಗೆಲ್ಲ ವಾಸಿ ಆಗಿದೆ, ಆರಾಮಾಗಿದ್ದೀನಿ. ಓಕೆ. ತಲೆ ನಿಮ್ದು 3ನೇ ತಿಂಗಳು ಸ್ಕ್ಯಾನ್ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸಿ ಇವಾಗ ಕರೆಕ್ಟ್ ಟೈಮ್ ಅಲ್ಲಿ. ಮಗುಗೆ ಬಂದ್ಬಿಡುತ್ತೇನೋ ಅಥವಾ ಮಗುಗೇನೋ ತೊಂದರೆ ಆಗ್ಬಿಡುತ್ತೇನೋ ಅಂತ ಹೇಳಿ ಭಯ ಪಟ್ಕೋಬೇಡಿ, ಏನೂ ಆಗಲ್ಲ. ಸೋಫಾರ್ ಆ ಥರದ್ದು ಯಾವುದೂ ಉದಾಹರಣೆಗಳಿಲ್ಲ. ಎಷ್ಟೋ ಡೆಲಿವರಿಗಳನ್ನು ಮಾಡಿಸಿದ್ದಾರೆ ಮೇಡಮು. ಕೊರೋನಾ ಪೇಷಂಟ್ಸ್ ಇರುವಂಥವ್ರು ಕೂಡ ಮಕ್ಕಳಿಗೆ ಯಾರಿಗೂ ಕೂಡ ಬಂದಿಲ್ಲ. ಸೊ ಹಾಗಾಗಿ ವರಿ ಮಾಡ್ಕೋಬೇಡಿ ಮಮತಾ ಅವರೇ, ಆರಾಮಾಗಿರಿ. ಓಕೆ. ಅಲೋಕ್ ಅವ್ರು ಕರೆ ಮಾಡಿದ್ರೆ. ನಮಸ್ತೆ ಅಲೋಕ್ ಅವರೇ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ನನ್ನೊಂದು ಡೌಟ್ ಇತ್ತು ಸರ್, ಅದಕ್ಕೆ ಮೇಡಮ್ ಹತ್ರ ಕೇಳೋಣ ಕಾಲ್ ಮಾಡಿದೆ. ಕೇಳಿ ಸರ್. ಅದೇ ವಯಸ್ಸೀಗ 9 months ಕಂಪ್ಲೀಟ್ ಆಗಿದೆ, ಬಟ್ ಈಗ ಈಗ ನಾರ್ಮಲ್ ಡೆಲಿವರಿ ಮತ್ತೆ ಸಿಸೇರಿಯನ್ ಸೆಕ್ಷನ್ ಯಾವ್ದು ಬೇಕಾದ್ರೂ ಮಾಡ್ಬೋದಾ? ಈಗ ಕೋವಿಡ್ ಟೆಸ್ಟ್ ಮಾಡಿಸೋದಕ್ಕೆ ಭಯ ಇದೆ ನಮ್ಗೆ. ಬೈ ಚಾನ್ಸ್ ಏನಾದ್ರು ಪಾಸಿಟಿವ್ ಬಂದ್ರೆ ನಾರ್ಮಲ್ ಡೆಲಿವರಿ ಟ್ರೈ ಮಾಡ್ಬೋದಾ ಅಥವಾ ಸಿಸೇರಿಯನ್ ಮಾಡ್ಬೇಕಾ? ಅದೊಂದು ಸ್ವಲ್ಪ ಡೌಟ್ ಇತ್ತು. ಹಾಗಾಗಿ ಓಕೆ. ಏನಂದ್ರೆ ಕೋವಿಡ್ ಪಾಸಿಟಿವ್ ಅಂತ ಹೇಳಿದ ತಕ್ಷಣ ಸಿಸೇರಿಯನ್ ಡೈರೆಕ್ಟ್ ಮಾಡ್ಬೇಕಂತ ಏನೂ ಇಲ್ಲ. ಓಕೆ. ಸೊ ನಾವು ಇದು ಅವಳದು ಎಷ್ಟು ಇನ್ವಾಲ್ವ್ಮೆಂಟ್ ಇದೆ, ಲಂಗ್ಸ್ ಎಷ್ಟು ಇನ್ವಾಲ್ವ್ ಆಗಿದೆ, ಅವಳಿಗೆ ಉಸಿರಾಟಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ ಅದನ್ನೆಲ್ಲ ನೋಡಿ. ಯಾಕಂದ್ರೆ ಲೇಡಿಗೆ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವಳನ್ನು ನಾರ್ಮಲ್ ಮಾಡಿಸೋದಂದ್ರೆ ಹೆಂಗ್ ಮಾಡಿಸೋದು ನಾವು? ಅವ್ರದ್ದು ಲಂಗ್ ಕೆಪಾಸಿಟಿ ಚೆನ್ನಾಗಿರ್ಬೇಕು ನಾರ್ಮಲ್ ಪುಷ್ ಮಾಡೋ ಟೈಮಲ್ಲಿ. ತೀರಾ ಸೀರಿಯಸ್ ಪೇಷಂಟ್ಸಿಗೆ ನಾವು ನಾರ್ಮಲ್ ಡೆಲಿವರಿ ಮಾಡ್ಸೋಕ್ಕಾಗೋದಿಲ್ಲ. ಅಂದ್ರೆ ಮೈಲ್ಡ್ ಡಿಸೀಸ್ ಇದೆ ಅಂದ್ರೂ ಕೋವಿಡ್ ಪಾಸಿಟಿವ್ ಅಂತ ಹೇಳಿದ್ರೆ ಲಿಮಿಟೆಡ್ ಸ್ಟಾಫ್, ಅಂದ್ರೆ ಈಗ ನಾರ್ಮಲ್ ಡೆಲಿವರಿಗೆ ಅಂದ್ರೆ ನಾರ್ಮಲ್ ಪೇಷಂಟ್ ಡೆಲಿವರಿಗೆ ಅಂದ್ರೆ ಡಾಕ್ಟರ್ ಇರ್ತಾರೆ, ಇನ್ನೊಬ್ರು ಅಸಿಸ್ಟೆಂಟ್ ಇರ್ತಾರೆ, 2 ನರ್ಸ್ಗಳು ಇರ್ತಾರೆ, ಸುಮಾರು ಜನ ಸೇರ್ಕೊಂಡಿರ್ತೀವಿ ಲೇಬರ್ ರೂಮ್ ಅಲ್ಲಿ ಅಸಿಸ್ಟ್ ಮಾಡಕ್ಕೆ. ಬಟ್ ಈ ತರ ಕೋವಿಡ್ ಪಾಸಿಟಿವ್ ಕೇಸಸ್ ಅಲ್ಲಿ ನಾವು ತುಂಬಾ ಜನ ಸೇರ್ಸಕ್ಕಾಗೋದಿಲ್ಲ. ಲಿಮಿಟೆಡ್ ಸ್ಟಾಫ್, ಲಿಮಿಟೆಡ್ ಕಾಂಟ್ಯಾಕ್ಟ್. ಪೇಷಂಟ್ ಕಂಡೀಷನ್ ಚೆನ್ನಾಗಿದ್ರೆ, ಅವಳದು ಲಂಗ್ ಕೆಪಾಸಿಟಿ ಚೆನ್ನಾಗಿದ್ದು ಮೈಲ್ಡ್ ಕೇಸ್ ಆಗಿದ್ರೆ ನಾವು ವೆಜೈನಲ್ ಡೆಲಿವರಿಗೆ ಟ್ರೈ ಮಾಡಬಹುದು. ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಸಿಸೇರಿಯನ್ ಮಾಡಿ ಅಂತ ಏನು ಅವಶ್ಯಕತೆ ಇಲ್ಲ. ಬಟ್ ದ ಥಿಂಗ್ ಇಸ್ ಒಂದು ಮೇಡಮ್, ಈಗ ಪಾಸಿಟಿವ್ ಆಗಿದೆಯೋ ಅಥವಾ ನೆಗೆಟಿವ್ ಆಗಿದೆಯೋ ಅಂತ ಇಸ್ ಇಟ್ ಮ್ಯಾಂಡೇಟರಿ? ಇಟ್ ಈಸ್ ಮ್ಯಾಂಡೇಟರಿ. ಇಸ್ ಇಟ್ ಡೆಲಿವರಿ ಟೈಮ್ ಅಲ್ಲಿ ಕೋವಿಡ್ ರಿಪೋರ್ಟ್ ಬೇಕೇ ಬೇಕಾಗುತ್ತಾ? ಅಂದ್ರೆ ಈಗ ಏನಂದ್ರೆ ಹಾಸ್ಪಿಟಲ್ ಅಡ್ಮಿಷನ್ ಆಗುವಂತ ಯಾವುದೇ ಪೇಷಂಟ್, ನೀವು ಕಿವಿ ನೋವಿಗೆ ಹೋಗ್ಬೋದು, ಮೇ ಬಿ ಸಮ್ ಸರ್ಜರಿ ಬೇಕಂತ ಹೇಳ್ತಾರೆ, ಅಂದ್ರೂ ಕೂಡ ನೀವು ಸರ್ಜರಿಗೆ ಹೋಗ್ಬೇಕಂತ ಹೇಳಿದ್ರೆ ಕೋವಿಡ್ ಟೆಸ್ಟ್ ಆಗ್ಲೇಬೇಕು. ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಸರ್ಜರಿ. ಯಾಕಂದ್ರೆ ನಾರ್ಮಲ್ ಪೇಷಂಟ್ ಸರ್ಜರಿ ಮಾಡೋದಕ್ಕೂ ಕೋವಿಡ್ ಸರ್ಜರಿ ಮಾಡೋದಕ್ಕೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಆ PPE ಯೂಸ್ ಮಾಡ್ಕೋಬೇಕು, ಗಾಗಲ್ಸ್ ಹಾಕೋಬೇಕು. ಇಟ್ ಈಸ್ ಅನ್ನೆಸೆಸರಿ ಎಕ್ಸ್ಪೆನ್ಸ್. ಯಾಕಂದ್ರೆ ನಾವು ಪೇಷಂಟ್ ಅನ್ನು ಟೆಸ್ಟ್ ಮಾಡಿಲ್ಲ ಅಂದ್ರೆ ನಾವು ಎಲ್ರಿಗೂ ಆ ತರ ಯೂನಿವರ್ಸಲ್ ಆಗಿ ಯೂಸ್ ಮಾಡ್ಬೇಕಾಗತ್ತೆ. ದಟ್ ಈಸ್ ನಾಟ್ ಐಡಿಯಲ್.
ರಿಸೋರ್ಸ್ ಇದೆ ಅಂತ ಹೇಳಿ ನಾವು ವೇಸ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಈ ಕೋವಿಡ್ ಟೆಸ್ಟ್ ಮಾಡಿದ ನಂತರ ರಿಪೋರ್ಟ್ ಬೇಸಿಸ್ ಮೇಲೆ ನಾವು ಅದನ್ನು ಕ್ಯಾಟಗರೈಸ್ ಮಾಡ್ತೇವೆ. ಅಂದರೆ ಪಾಸಿಟಿವ್ ಇದ್ದರೆ ಅವರಿಗೆ ಸ್ವಲ್ಪ ನಾವು ಎಕ್ಸ್ಟ್ರಾ ಪ್ರಿಕಾಷನ್ಸ್ ಯೂಸ್ ಮಾಡ್ತೇವೆ, ನೆಗೆಟಿವ್ ಇದ್ದರೆ ಹೇಗೆ ನಾರ್ಮಲ್ ಪ್ರೋಟೋಕಾಲ್ಸ್ ಇದೆ ಹಾಗೆ ಫಾಲೋ ಮಾಡೋದು. ಓಕೆ, ಬಟ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ, ಈಗ ತುಂಬ ಲೇಬರ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಈಗ ನಾನು ಮಾಡಿಸ್ಲೇಬೇಕಾಗುತ್ತೆ ಡೆಲಿವರಿ, ಅಟ್ ದಟ್ ಟೈಮ್ ನಾವು ಅದನ್ನ ಕಾಯ್ಕೊಂಡು ಕೂತ್ಕೊಳ್ಳೋದು ಇಸ್ ಇಟ್ ಥಿಂಗ್? ಸೊ ಇನ್ ಕೇಸ್ ಎಮರ್ಜೆನ್ಸಿ ಥರ ಬಂದರೆ ವಿ ಕನ್ಸಿಡರ್ ಆಸ್ ಕೋವಿಡ್ ಸಸ್ಪೆಕ್ಟ್ ಓನ್ಲಿ. ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾವು ಯಾವ ಪೇಷಂಟ್ ಐ ಮೀನ್ ಎಲ್ಲರ ಒಳ್ಳೇದಕ್ಕೆ ಇದು, ನಾವು ಯಾವುದೇ ಪೇಷಂಟನ್ನು ಏನಿಲ್ಲ ಓಕೆ ಸ್ವಲ್ಪ ನೆಗಡಿ ಇದೆ, ಸ್ವಲ್ಪ ಕೆಮ್ಮು ಇದೆ, ಬಟ್ ಐ ಡೋಂಟ್ ಥಿಂಕ್ ಸೊ ಕೋವಿಡ್ ಅಲ್ಲ ಅಂತ ಹೇಳಿ ನಿಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಎಲ್ಲರನ್ನ ಆ ಥರ ಏನಾದರೂ ಎಮರ್ಜೆನ್ಸಿಯಲ್ಲಿ ಬಂದರೆ ನಾವು ಅವ್ರನ್ನ ಕೋವಿಡ್ ಸಸ್ಪೆಕ್ಟ್ ಥರನೇ ಟ್ರೀಟ್ ಮಾಡೋದು. ಸೊ ನಾವೆಲ್ಲ ಪ್ರಿಕಾಷನ್ಸ್ ತಗೊಂಡೇ ಮುಂದುವರಿಸೋದು. ಯಾವುದೇ ಕಾರಣಕ್ಕೂ ಪೇಷಂಟ್ ಅನ್ನು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಕೋವಿಡ್ ಕಾರಣ ಕೊಟ್ಟು ಕೋವಿಡ್ ರಿಪೋರ್ಟ್ ಇಲ್ಲ ಅಂತ ಹೇಳಿ ನಿಗ್ಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಂದಿನಿ ಅವ್ರ ಕರೆ ಮಾಡಿದ್ರೆ. ನಮಸ್ತೆ ನಂದಿನಿ ಅವರೇ. ಸರ್ ನಮಸ್ತೆ, ಹೇಗಿದ್ದೀರಾ? ಗುಡ್ ಮಾ, ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಹೇಳಿಮಾ. ಸರ್ ನಂದು 1 ವರ್ಷದ ಮಗು ಇದೆ. ಓಕೆ. ಕೋವಿಡ್ ಇಂಜೆಕ್ಷನ್ ತಗೋಬೋದಾ ನಾವು? ಓಕೆ, ತಗೊಳ್ಬೋದಮ್ಮ, ತಕೊಳ್ಳಿ, ಆದಷ್ಟು ಬೇಗ ತಕೊಳ್ಳಿ. ಸರಿ ಮೇಡಮ್. ಅದಕ್ಕೆ ಏನೋ ಸೈಡ್ ಎಫೆಕ್ಟ್ ಅದಾಗಲ್ವಾ? ಸೈಡ್ ಎಫೆಕ್ಟ್ ಅಂದ್ರೆ ನೋಡಿ, ಯಾವುದೇ ಇಂಜೆಕ್ಷನ್ ಮೈಯಲ್ಲಿ ನಾವು ತಗೊಂಡಾಗ ಸ್ವಲ್ಪ ಆ ಜಾಗದಲ್ಲಿ ನೋವಿರುವಂಥದ್ದು, ಸ್ವಲ್ಪ ಜ್ವರ ಬರುವಂಥದ್ದು, ಸ್ವಲ್ಪ ತಲೆನೋವು, ಇದೆಲ್ಲ ಸ್ವಲ್ಪ ಮೈನರ್. ಯಾವುದೇ ಇಂಜೆಕ್ಷನ್ ತಗೊಂಡ್ರು ಇರುತ್ತೆ. ಈಗ ನೀವು ನೋವಿದ ಇಂಜೆಕ್ಷನ್ ತಗೊಂಡ್ರು ಕೂಡ ಆ ಜಾಗದಲ್ಲಿ ನೋವು ಇರುತ್ತಾ ಇಲ್ವಮ್ಮ? ಒಂದು ಅರ್ಧ ದಿನ ಆದ್ರೂ ನೋವು ಇರುತ್ತೆ. ಸೊ ಇದು ಸೈಡ್ ಇಫೆಕ್ಟ್ಸ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮಾತ್ರ ಮೈಲ್ಡ್ ಜ್ವರ ಬಂದು ಮೈಲ್ಡ್ ಮೈಕೈ ನೋವೆಲ್ಲ ಬಂದ್ರೂ ಕೂಡ ಟ್ಯಾಬ್ಲೆಟ್ ಡೋಲೋ ಅಂದ್ರೆ ಪ್ಯಾರಾಸಿಟಮಾಲ್ ತಗೊಂಡ್ರೆ ಸರಿ ಹೋಗ್ತಾರೆ. ಅಂಡ್ 1 ವರ್ಷದ ಮಗು ಅಂತ ಹೇಳಿದ್ರು, ಐ ಥಿಂಕ್ ಇನ್ನೂ ಫೀಡಿಂಗ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ವ್ಯಾಕ್ಸಿನ್ ತಗೊಂಡು ಫೀಡಿಂಗ್ ಮಾಡಬಹುದು. ಏನು ಅದಕ್ಕೆ ವ್ಯಾಕ್ಸಿನ್ ತಗೊಂಡ ನಂತರ ಫೀಡಿಂಗ್ ಸ್ಟಾಪ್ ಮಾಡ್ಬೇಕಂತ ಏನು ಇಲ್ಲ. ಓಕೆ, ರಂಜಿತ್ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಮಾ. ಹಲೋ ಸರ್. ಹಲೋ ಸರ್. ರಂಜಿತ್ ಅವರೇ ಹೇಳಿ, ಮಾತಾಡಿ. ಸರ್ ನಾನು ಆಕ್ಚುಲಿ ಪ್ರೆಗ್ನೆಂಟ್ ಇದ್ದೀನಿ, 2.5 ಮಂತ್ ಆಗಿದೆ. ಓಕೆ. ಅಂದ್ರೆ ಏನ್ ತಿಂದ್ರು ವಾಮಿಟ್ ಆಗ್ತಾ ಇದೆ ಸರ್. ಓಕೆ, ಹೇಳಿ. ಅದೇ 2.5 ಏನ್ ಮಂತ್ ತಿಂದ್ರು ಕೂಡ ವಾಂತಿ ಆಗ್ತಾ ಇದೆ. ಏನ್ ತಿಂದ್ರು ಕೂಡ ವಾಮಿಟ್ ಆಗ್ತಾ ಇದೆ. ನೀವು ಡಾಕ್ಟರ್ ಹತ್ರ ತೋರಿಸಿದೀರಮ್ಮ ಇದನ್ನ ಕಂಡೀಷನ್ ಅನ್ನು? ಇದು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ವಿ, ಅವರು 1 ಟ್ಯಾಬ್ಲೆಟ್ ಕೊಟ್ಟಿದ್ರು. ಓಕೆ, ಮೇನ್ಲಿ ಅಂದ್ರೆ ಟ್ಯಾಬ್ಲೆಟ್ ಕೊಟ್ಟ ನಂತರ ಅದು ಫಾಲಿಕ್ ಆಸಿಡ್ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು, ಅದನ್ನ ತಗೊಂಡ ನಂತರ ಹೊಟ್ಟೆ ನೋವ್ತಾ ಇದೆ. ಓಕೆ, ಏನಂದ್ರೆ ಲೆಸ್ ದೆನ್ 1% ಕಡಿಮೆ ಗರ್ಭಿಣಿ ಹೆಂಗಸರಲ್ಲಿ ಈ ತರ ಅವ್ರು ಹೇಳೋ ತರ ಹೈಪರೆಮೆಸಿಸ್ ಗ್ರಾವಿಡೇರಮ್ ಅಂದ್ರೆ ತೀರಾ ಜಾಸ್ತಿ ವಾಂತಿ ಆಗೋದು, ಏನ್ ತಿಂದ್ರು ಕೂಡ ವಾಂತಿ ಆಗೋದು. ಸೊ ಇಂಥವರಿಗೆ ನಾವು ಫಸ್ಟ್ ಟ್ಯಾಬ್ಲೆಟ್ ಕೊಟ್ಟು ಟ್ರೈ ಮಾಡ್ತೀವಿ, ವಾಂತಿ ನಿಲ್ಲಿಸುವಂತ ಟ್ಯಾಬ್ಲೆಟ್ ಕೊಟ್ಟು ಟ್ರೈ ಮಾಡ್ತೀವಿ ವಾಂತಿ ನಿಲ್ಲಕ್ಕೆ. ಒಂದ್ ವೇಳೆ ಅದನ್ನು ಆಗಿಲ್ಲ ಅಂದ್ರೆ ಮತ್ತೆ ಇಂಜೆಕ್ಷನ್ ತಗೊಳ್ಬೇಕಾಗತ್ತೆ. ಮತ್ತೆ ನಿಮ್ದು ಕೆಲವು ಬ್ಲಡ್ ಟೆಸ್ಟ್ ಆಗ್ಬೇಕಾಗ್ತದೆ. ಥೈರಾಯ್ಡ್ ಇರೋರಲ್ಲಿ, ಟ್ವಿನ್ಸ್ ಮಕ್ಳು, ಅವಳಿ ಜವಳಿ ಇರೋರಲ್ಲಿ, ಇಂಥವ್ರಲ್ಲೆಲ್ಲ ಸ್ವಲ್ಪ ವಾಂತಿ ಜಾಸ್ತಿ ಇರುತ್ತೆ. ಸೊ ಇಂಜೆಕ್ಷನ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಬಹುದು ಇದನ್ನು. ಶ್ರುತಿ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಶ್ರುತಿ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿಮಾ. ಸರ್ ನಾನು ನಮ್ಮ ಹಸ್ಬೆಂಡ್ಗೆ 1 ಮಂತ್ ಆಯ್ತು ಸರ್ ಕೋವಿಡ್ ಬಂದು. ಓಕೆ. ಡಿಸ್ಚಾರ್ಜ್ ಆಗಿದೆ ಸರ್, 1 ಮಂತ್ ಆಯ್ತು. ಸರಿ. ಈಗ ನಾವು ಅಮ್ಮನ ಮನೆಗೆ ಬಂದಿವಿ ಸರ್, ಅದ್ರ ಸಲಗೆ. ಸರಿ. ನಮ್ಮ ಮಗು 4 ಇಯರ್ಸ್ ಇದೆ ಸರ್, ಬಾಯ್. ಹಲೋ, ಹೇಳಿ ಕೇಳಿಸ್ತಾ ಇದೆ, ಹೇಳಿ, ಏನಿ ಪ್ರಶ್ನೆ ಹೇಳಿ. ಸರ್ ಅದೇ ಈಗ 4 ಇಯರ್ಸ್ ಮಗು ಇದೆಲ್ಲ, ಸರಿ. ಸೊ ನಾವ್ ಅಲ್ಲಿಗೆ ಹೋದ್ರೆ ಅವ್ನಿಗೆ ಬರೋ ಚಾನ್ಸಸ್ ಅಥವಾ ನಮಗ್ ಬರೋ ಚಾನ್ಸಸ್ ಇದೆನಾ? ಓಕೆ, 1 ಮಂತ್ ಆಗಿದೆಯಾ ಅವ್ರು ಬಂದು ಡಿಸ್ಚಾರ್ಜ್ ಆಗಿ? 1 ಮಂತ್ ಆಗಿದೆ ಸರ್ ಡಿಸ್ಚಾರ್ಜ್ ಆಗಿ. ಸೊ ಭಯ ಪಟ್ಕೊಂಡು ಇನ್ನ ಹೋಗಿಲ್ಲ ಸರ್ ಅಲ್ಲಿ. ಅದಕ್ಕೆ ಭಯ ಪಡ್ಬೇಡಿ. ಏನಾದ್ರೂ ಇದೆಯಾ ಸಿಂಪ್ಟಮ್ಸ್, ಇನ್ನೂ ಏನಾದ್ರೂ ಇದೆಯಾ ಅವರಿಗೆ? ಶೀತ, ನೆಗಡಿ ಅಥವಾ ಜ್ವರ ಬರೋದು, ತಲೆನೋವು? ಅವರೆಲ್ಲ ಆರಾಮಾಗಿದ್ದಾರೆ ಸರ್. ನಮ್ಮ ಯಜಮಾನ್ಗೂ ಬಂದಿತ್ತು ಸರ್, ಅವ್ರಿಗೆ 1 ವೀಕ್ ಆಯ್ತು ಸರ್, ಸ್ವಲ್ಪ ಫೀವರ್ ಬರ್ತಾ ಇದೆ. ಓಕೆ ಮೇಡಮ್, ಹಾಗಾಗಿ ಏನ್ ಮಾಡೋದು ಸರ್ ಅಂತ. ಓಕೆ, ಪಾಪ ಹೋಗಿ ನೀವು ವಾಪಸ್ 1 ತಿಂಗಳ ಮೇಲೆ ಆಗಿದೆ. ಸೊ ಪಾಸಿಟಿವ್ ಬಂದ ನಂತರ ಜನರಲಿ 10 ದಿನದ ನಂತರ ನಾನ್ ಇನ್ಫೆಕ್ಟಿವ್ ಅಂತ ಹೇಳ್ತೇವೆ, ಅಂದ್ರೆ ಸ್ಪ್ರೆಡ್ ಆಗೋದಿಲ್ಲ ಅಂತ ಹೇಳಿ, ವೈರಲ್ ಲೋಡ್ ಎಲ್ಲ ಕಡಿಮೆ ಆಗತ್ತಂತ ಹೇಳಿ. ಅಂದ್ರೂ 14 to 17 ಡೇಸ್ ಕ್ವಾರಂಟೈನ್ ಕರೆಕ್ಟ್ ಆಗಿ ಮುಗಿಸಿ ಅದ್ ನಂತರ ಬರೋ ಚಾನ್ಸಸ್ ಇರೋದಿಲ್ಲ, ಹರಡೋ ಚಾನ್ಸಸ್ ಇರೋದಿಲ್ಲ. ಮಾತ್ರ ಹೊಸತ್ತಾಗಿ ಬರ್ಬೋದು, ಇವ್ರು ಜಾಗ್ರತೆ ಮಾಡಿಲ್ಲ ಅಂದ್ರೆ ಹೊಸತ್ತಾಗಿ ಬರೋ ಚಾನ್ಸಸ್ ಇರ್ತದೆ. ಬಟ್ ನೀವು
ಸೇಫ್ಲಿ ಹೋಗ್ಬೋದು ಇವಾಗ ಮನೆಗೆ. ಅವಾಯ್ಡ್ ಮಾಡಿ, ಆದ್ರೆ ಮಾಸ್ಕ್ ಯೂಸ್ ಮಾಡೋದು, ಡಿಸ್ಟೆನ್ಸ್ ಮಾಡೋದು ಅದನ್ನ ಮಾತ್ರ ಫಾಲೋ ಮಾಡಿ. ಅಂಡ್ ಹೈಜೀನ್ ಮೇಂಟೈನ್ ಮಾಡೋದನ್ನು ಕೂಡ ಫಾಲೋ ಮಾಡಬೇಕು. ಎಸ್ ಮೇಡಮ್, ಒಂದು ಚಿಕ್ಕ ಬ್ರೇಕ್ ತೊಗೊಳ್ಳೋಣ ಮೇಡಮ್. ಬ್ರೇಕ್ನ ನಂತರ ನಾನು ಕೇಳಬೇಕಾಗಿರುವಂಥದ್ದು, ಈಗ ಪ್ಲಾನಿಂಗ್ ಅಲ್ಲಿ ಇರ್ತಾರೆ, ಈಗ ನಾವು ಮಗು ಮಾಡ್ಕೋಬಹುದಾ ಅನ್ನುವಂಥದ್ದು ಇರ್ತಾರೆ, ಅಥವಾ ಹೊಸದಾಗಿ ಗರ್ಭಾವಸ್ಥೆ ಬಂದಿರುವಂಥವ್ರು ಇರ್ತಾರೆ, ಅಂಥವ್ರು ಹೇಗೆ ತಗೋಬೇಕಾಗುತ್ತೆ ಪ್ರಿಕಾಷನ್ಸ್, ಇದ್ರ ಬಗ್ಗೆ ಮಾತಾಡೋಣ. ಯೋಗರಾಜ್ ಅವ್ರು ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಯೋಗರಾಜ್ ಅವರೇ. ನಮಸ್ಕಾರ. ನಮಸ್ತೆ ಸರ್, ಹೇಳಿ ಸರ್. ನಾವೀಗ ಕೋವಿಶೀಲ್ಡ್ ಒಂದು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದೀವಿ. ಸರಿ ಸರ್. ಈಗ ನಾವು ಅದಾದ್ಮೇಲೆ ಆಯುರ್ವೇದಿಕ್ ಇಮ್ಯುನಿಟಿ ಇರ್ತಕ್ಕಂಥ ಯಾವ್ದು ಸೇವಿಸಬಾರ್ದ? ಧನ್ವಂತರಿ ಹೆಲ್ತ್ ಕೇರ್ ಅಂತೇಳಿ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಇಂದ ತರಿಸಿದ್ವಿ ಅವು, ಇಮ್ಯುನಾಕ್ಸಿ ಅಂತೇಳಿ. ಆಯುರ್ವೇದಿಕ್ ಏನ್ ಸೇವಿಸಬಾರ್ದ ಅಂತ ಕೇಳ್ತಾ ಇದ್ದೀನಿ. ಆ ಥರದ್ದೇನಿಲ್ಲ ಸರ್, ಸೋಫಾರ್ ಆ ಥರದ್ದು ನನ್ನ ಪ್ರಕಾರ ಆ ಥರ ಯಾವುದು ಅಂದ್ರೆ ವ್ಯಾಕ್ಸಿನ್ ನಂತರ ಬೇರೆ ಯಾವ್ದು ಔಷಧ ತಗೊಳ್ಬಾರ್ದು, ಆ ಥರ ಏನಿಲ್ಲ. ಓಕೆ, ಟೂ ಮಚ್ ಮಾಡ್ಕೋಬೇಡಿ ಅಷ್ಟೇ. ನಾನು ಆಯುರ್ವೇದಿಕ್ಕೂ ತಗೋತೀನಿ, ಈ ಕಡೆ ಇನ್ನೊಂದು ತಗೋತೀನಿ, ಅದು ತಗೋತೀನಿ ಅಂತ ಟೂ ಮಚ್ ಆಫ್ ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅಲ್ಟಿಮೇಟ್ಲಿ ನಾನು ತಗೊಂಡಿಲ್ಲ, ಆಕ್ಚುಲ್ ಆಗಿ ತರಿಸಿದ್ವಿ, ನಾನು ತಗೊಂಡಿಲ್ಲ. ಓಕೆ, ಬಟ್ ಆಯುರ್ವೇದಿಕ್ ಏನಾದ್ರೂ ಅದನ್ನ ಯಾಕೆ ಸೇವಿಸಿದ್ರೆ ಒಳ್ಳೇದ ಕೆಟ್ಟದ ಅಂತ ಕೇಳ್ತೇನೆ ಅಷ್ಟೇ. ಓಕೆ, ಅದು ತೊಂದರೆ ಏನಿಲ್ಲ. ಪರಿಣಾಮ ಇದೆಯಾ ಆಯುರ್ವೇದಿಕ್ ಏನನ್ನ ಸೇವಿಸಿದ್ರೆ? ವ್ಯಾಕ್ಸಿನ್ ತಗೊಂಡು ನೀವು ಆಯುರ್ವೇದಿಕ್ ಏನಾದ್ರು ಸೇವಿಸಿದ್ರೆ ಆ ಥರದ ಪ್ರಾಬ್ಲಮ್ಸ್ ಅಂತ ಏನೂ ಇಲ್ಲ ಸರ್, ರೈಟ್ ಮೇಡಮ್? ಕರೆಕ್ಟ್, ಆ ಥರ ಏನು ಪ್ರಾಬ್ಲಮ್ಸ್ ಅಂತ ಏನಿಲ್ಲ. ಬಟ್ ನಾನು ರೈಟ್ ಪರ್ಸನ್ ಅಲ್ಲ, ಬಿಕಾಸ್ ಆಯುರ್ವೇದಿಕ್ ಅವರ ಫೀಲ್ಡ್ನವ್ರೆ ಅವ್ರು ಮಾತಾಡಿದ್ರೆ ಒಳ್ಳೇದು. ಬಟ್ ಗೊತ್ತಿರೋ ಆಯುರ್ವೇದಿಕ್ ಅಂದ್ರೆ ನಮ್ದು ನಾರ್ಮಲ್ ಡೈಲಿ ನಾವು ಸೇವಿಸುವಂತ ಆಹಾರದಲ್ಲೇ ಆಯುರ್ವೇದ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ಆ ಥರ ಏನು ತೀರಾ ಪ್ರಾಬ್ಲಮ್ ಆಗ್ಬೇಕಂತ ಇಲ್ಲ. ಮಾತ್ರ ಯಾವುದೇ ಎಕ್ಸ್ಟ್ರೀಮ್ ಆಗಿ ಮಾಡಬೇಡಿ, ಯಾಕಂದ್ರೆ ಯಾವುದೇ ಔಷಧಿ ನಿಮ್ಮನ್ನು ಪ್ರಿವೆಂಟ್ ಮಾಡೋದಿಲ್ಲ, ಕೊರೋನಾ ಬರೋದಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಸೊ ನೀವು ನಿಮ್ದು ಜಾಗ್ರತೆ ಮಾಡುವಂತದ್ದು ತಪ್ಪಿಸ್ಲೇಬಾರ್ದು. ವ್ಯಾಕ್ಸಿನ್ ತಗೊಂಡ್ರು ಬಂದೇ ಬರುತ್ತೆ. ಇಲ್ಲಪ್ಪ, ಆ ಥರದ್ದೇನಿಲ್ಲ ಸರ್, ಆ ಥರದ್ದೇನಿಲ್ಲ. ತಗೋಬಹುದು ಸರ್, ತಗೋಬಹುದು. ಆಯುರ್ವೇದಿಕ್ ಏನು ತೊಂದರೆ ಇಲ್ಲ, ತೊಂದರೆ ಆಗೋದಿಲ್ಲ ಸರ್. ಒಂದ್ಸತಿ ನೀವು ಆಯುರ್ವೇದಿಕ್ ಡಾಕ್ಟರ್ ಹತ್ರನೂ ಕನ್ಸಲ್ಟ್ ಮಾಡ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಮೇಡಮ್ ಅಲೋಪತಿ ಆಗಿರೋದ್ರಿಂದ ನೀವು ಆಯುರ್ವೇದಿಕ್ ಅವರನ್ನು ಕೂಡ ಒಂದ್ಸತಿ ಸಂಪರ್ಕ ಮಾಡ್ಕೋಬಹುದು ಸರ್. ಥ್ಯಾಂಕ್ ಯು ತಾವು ನಮ್ಮ ಜೊತೆ ಮಾತಾಡಿದ್ರಿ ಮೇಡಮ್. ಪ್ರೀ ಕನ್ಸೆಪ್ಷನ್ ಬಗ್ಗೆ ನಾನು ಆಗಲೇ ಮಾತಾಡಬೇಕು ಅಂತ ಅಂದ್ಕೊಂಡೆ. ಈಗ ಬೇಬಿ ಪ್ಲಾನ್ ಮಾಡ್ತಿರುವಂಥವ್ರು ಈಗ ಈ ಪೀರಿಯಡಲ್ಲಿ, ಈ ಟೈಮ್ನಲ್ಲಿ, ಸೊ ಅಂಥವ್ರು ಮಾಡಬಹುದಾ? ಹಾಗೆ ಈಗ ಹೊಸದಾಗಿ ಕನ್ಸೀವ್ ಆಗಿರುವಂಥವ್ರು ಅವ್ರೇನು ಹೆಚ್ಚು ಮುತುವರ್ಜಿಯನ್ನು ವಹಿಸಬೇಕಾಗತ್ತಾ ಈ ಪೀರಿಯಡಲ್ಲಿ, ಏನು ಹೇಳ್ತಾರೆ? ಪ್ರೀ ಕನ್ಸೆಪ್ಷನ್ ಅಂದರೆ ನಾವು ನಾರ್ಮಲಿ ಪ್ರೆಗ್ನೆಂಟ್ ಆಗೋ ಮೊದಲು 3 ತಿಂಗಳ ಮೊದಲು ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಫೋಲಿಕ್ ಆ್ಯಸಿಡ್. ಸೊ ಅದು ಮೊಟ್ಟೆ ಉತ್ಪನ್ನ ಆಗುವಂಥ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ಸೊ ಇವಾಗ ಪ್ರೀ ಕನ್ಸೆಪ್ಷನಲ್ಲಿ ವ್ಯಾಕ್ಸಿನ್ ತಗೊಳ್ಬಾರ್ದು ಅಂತೇಳಿ ಸುಮಾರು ಜನ ಕೇಳ್ತಾ ಇದ್ದಾರೆ. ಬಟ್ ಅದೇನಂದರೆ ನೀವು ತಗೊಳ್ಬೋದು, ಯಾಕೆ ತಗೊಳ್ಬೋದು. ಆದರೆ ನಂದು ಪರ್ಸ್ನಲ್ ಅಡ್ವೈಸ್ ಏನಂದ್ರೆ, ಈಗ ನಾವು ಯಾವುದೇ ವ್ಯಾಕ್ಸಿನ್ ತಗೊಂಡ ನಂತರ 3 ಮಂತ್ಸ್ ಆದ್ರೂ ಗ್ಯಾಪ್ ಕೊಡ್ಲಿಕ್ಕೆ ಹೇಳ್ತೀವಿ. ಈಗ ರುಬೆಲಾ ಫಾರ್ ಎಕ್ಸಾಂಪಲ್, ರುಬೆಲಾ ವ್ಯಾಕ್ಸಿನ್ ಕೊಡ್ತೀವಿ ಪ್ರೆಗ್ನೆಂಟ್ ಆಗೋ ಮೊದಲವರಿಗೆ. ಯಾಕೆಂದ್ರೆ ಪ್ರೆಗ್ನೆನ್ಸಿಯಲ್ಲಿ ರುಬೆಲಾ ಬಂದ್ರೆ ಅದ್ರ ಕಾಂಪ್ಲಿಕೇಶನ್ಸ್ ತೀರಾ ಜಾಸ್ತಿ ಇರ್ತದೆ. ಸೊ ನಾವು ಪ್ರೆಗ್ನೆನ್ಸಿದು ಮೊದಲೇ ನಾವು ಅದು ಅಡ್ವೈಸ್ ಮಾಡ್ತೀವಿ. ಸೊ ಆವಾಗ ಆ ವ್ಯಾಕ್ಸಿನ್ ಕೊಟ್ಟಾಗ ನಾವು 3 ತಿಂಗಳು ಗರ್ಭಿಣಿ ಆಗಬೇಡಿ ಅಂತ ಹೇಳಿ ಅಡ್ವೈಸ್ ಕೊಡ್ತೀವಿ. ಸೊ ಇಷ್ಟು ತಿಂಗಳು ಕಾದಿರ್ತೀವಿ, ಒಂದು ವ್ಯಾಕ್ಸಿನ್ ತಗೊಂಡ ನಂತರ ತಕ್ಷಣ ಗರ್ಭಿಣಿ ಆಗ್ಬೇಕಂತ ಏನಿರೋದಿಲ್ಲ. ಇಷ್ಟೇ ತಿಂಗಳು ಕಾದಿರೋರು ಇನ್ನೊಂದು 3 ತಿಂಗಳು ಕಾದಿ ಸೆಕೆಂಡ್ ಡೋಸ್ ಮುಗಿಸಿ ಕರೆಕ್ಟಾಗಿ ಮಾಡ್ಕೊಂಡ್ರೆ ಏನೂ ಆಗೋದಿಲ್ಲ. ನಿಮ್ದು ಸೆಕೆಂಡ್ ಕ್ವೆಶನ್, ಒಂದು ವೇಳೆ ಗರ್ಭಿಣಿ ಆಗಿ ಮತ್ತೆ ವ್ಯಾಕ್ಸಿನ್ ತಗೊಂಡಿದ್ರು, ಗೊತ್ತಿಲ್ಲ ಪ್ರೆಗ್ನೆಂಟ್ ಇದ್ರಂತೇಳಿ, ಇದನ್ನೇನಾದ್ರೂ ಮಗುವನ್ನು ತೆಗಿಸ್ಬೇಕಾ? ಆ ಥರ ಏನೂ ಇಲ್ಲ. ಸೊ ಈ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಪಾಪುಗೆ ಅಂಗಾಂಗಗಳು ತೊಂದರೆ ಆಗಲಿ ಅಥವಾ ಚಾನ್ಸ್ ಆಫ್ ಮಿಸ್ಕ್ಯಾರೇಜ್ ಅಥವಾ ನಾವು ಲೀಗಲಿ ಅಬೋರ್ಷನ್ ಮಾಡಿಸ್ಬೇಕಂತ ಏನು ಅಗತ್ಯ ಇಲ್ಲ. ಓಕೆ. ಸೊ ಈ ಪೀರಿಯಡಲ್ಲೇನೆ ಪ್ರೆಗ್ನೆಂಟ್ ಆಗುವಂಥದ್ದು ಸೂಕ್ತನಾ ಅಥವಾ ಅಲ್ವಾ ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ಪ್ರಶ್ನೆ. ಈಗ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಎಲ್ಲರೂ ಲಾಕ್ಡೌನು, ಎಲ್ಲ ಮನೇಲಿದ್ದಾರೆ, ಈಗ ಈ ಥರದ ಕೇಸಸ್ಸು ಜಾಸ್ತಿ ಆಗ್ತಿದೆ ಅಂತಲೇ ಕೇಳ್ತಾ ಇರ್ತೀವಿ. ಬಟ್ ಈ ಪೀರಿಯಡಲ್ಲಿ ಪ್ಲಾನಿಂಗ್ ಮಾಡುವಂಥದ್ದು ಪೋಸ್ಟ್ಪೋನ್ ಮಾಡೋದೇ ಬೆಟರಾ ಅಥವಾ ವಾಟ್ ಯು ಸಜೆಸ್ಟ್? ಐಡಿಯಲಿ ಕೇಳಿದ್ರೆ ಪೋಸ್ಟ್ಪೋನ್ ಮಾಡೋದು ಬೆಟರ್, ಯಾಕಂದ್ರೆ ಏನು ಇಫೆಕ್ಟ್ ನಮಗೆ ಗೊತ್ತಿಲ್ಲ. ಬಟ್ ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಇರ್ತದೆ. ಈಗ ನಾನು ಒಬ್ರಿಗೆ ಹೇಳಕ್ಕಾಗೋದಿಲ್ಲ ನೀವು ಪ್ರೆಗ್ನೆಂಟ್ ಆಗಬೇಡಿ ಅಂತ ಹೇಳಿ. ಸೊ ಅವ್ರದ್ದು ಇಂಡಿವಿಜುವಲ್ ಚಾಯ್ಸ್. ನಾವು ಪೇಷಂಟ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು, ಈ ತರ ನಡೀತಾ ಇದೆ ಪ್ಯಾಂಡಮಿಕ್, ಇದ್ರ ಮಧ್ಯದಲ್ಲಿ ಬಂದ್ರೆ ಫಸ್ಟ್ ನಾನು ಹೇಳಿದಾಗೆ ಫಸ್ಟ್ 6 ತಿಂಗಳು ಮೆಜಾರಿಟಿಗೆ ಏನೂ ಆಗೋದಿಲ್ಲ. ಅಂದ್ರೂ ನಿಮ್ದು ಬ್ಯಾಡ್ ಲಕ್ ಇದ್ರೆ, ಕಾಂಪ್ಲಿಕೇಶನ್ ಜಾಸ್ತಿ ಆದ್ರೆ ಆವಾಗ ನಾವು ರಿಪೆಂಟ್ ಮಾಡೋದಕ್ಕಿಂತ ಈಗ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಆಗೋರು ಪೋಸ್ಟ್ಪೋನ್ ಮಾಡಿದ್ರೆ ಒಳ್ಳೇದು. ಮಾತ್ರ ಯಾವುದೇ ತರ IVF ಟ್ರೀಟ್ಮೆಂಟ್ ಅಂದ್ರೆ ಕೃತಕವಾಗಿ ಗರ್ಭಧಾರಣೆ ಮಾಡೋದು ಅವರನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದು ನಡೀತಾ ಇದೆ, ಇಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್. ಈಗ
ಕೊರೋನಾ ನಮ್ಮ ಜೀವನದಲ್ಲಿ ಬಂದ್ಬಿಟ್ಟಿದೆ, ನಾವು ಅದನ್ನ ನಡ್ಸ್ಕೊಂಡು ಹೋಗ್ಬೇಕು. ಬಟ್ ದ ಥಿಂಗ್ ಈಸ್, ಈಗ ಈ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ನೀವು ಹೇಳಿದ ಹಾಗೆ ಬೆಡ್ಗಳ ಕೊರತೆ ಆಗ್ತಾ ಇದೆ, ಸ್ಪೆಷಲ್ ಆಗಿ ಕೇರ್ ತಗೊಳ್ಳೋದಕ್ಕೆ ನಮಗೆ ಡಾಕ್ಟರ್ಸ್ಗಳ ಕೊರತೆ ಇದೆ, ನರ್ಸಿಂಗ್ ಸ್ಟಾಫ್ ಕೊರತೆ ಇದೆ. ಸೊ ಈ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದು ಸೂಕ್ತ. ಬಟ್ ಒನ್ಸ್ ಅಗೇನ್ ಡಿಪೆಂಡ್ಸ್ ಅಪಾನ್ ದೇರ್ ಮೆಂಟಾಲಿಟಿ. ಅಥವಾ ನಮಗೆ ಈಗ ಬೇಕು ಅನ್ನೋಂಥದ್ದು ಇದ್ರೆ ನಾವೇನು ಬೇಡ ಮಾಡಲೇಬೇಡಿ ಅಂತ ಹೇಳಿ ಹೇಳೋದಕ್ಕಾಗೋದಿಲ್ಲ ಅನ್ನೋಂಥದ್ದು. ಕರೆಕ್ಟ್. ಮಾಡಿದ್ರು ಕೂಡ ನಾನು ಹೇಳ್ತೀನಲ್ವಾ, ಏನೂ ಆಗೋದಿಲ್ಲ, ಜಾಗ್ರತೆ ಮಾಡ್ಕೋಬೇಕು ಅಷ್ಟೇ. ಹೇಳಿದ ಎಲ್ಲ ಪಾಯಿಂಟ್ಸ್, ಎಲ್ಲ ಪ್ರಿಕಾಷನ್ಸ್ ತಕೊಂಡ್ರೆ ಬರದನೆ ಆರಾಮಾಗಿ ಪ್ರೆಗ್ನೆನ್ಸಿ ಮುಗ್ದು ಹೋಗ್ಬೋದು. ನಿಜ ನಿಜ. ಸೀಮಂತ ಒಂದು ಅವಾಯ್ಡ್ ಮಾಡ್ಬೇಕು, ಅದು ನಂದು ಸಿನ್ಸಿಯರ್ ರಿಕ್ವೆಸ್ಟ್. ಯಾಕಂದ್ರೆ ಅದ್ದೂರಿಯಾಗಿ ಮಾಡಕ್ ಹೋಗ್ಬೇಡಿ, ಬೇಕಾದ್ರೆ ಒಂದು 4 ಜನ ನಿಮ್ಮ ಮನೇಲೇ ಸೇರ್ಕೊಂಡು ಮಾಡ್ಕೊಳ್ಳಿ ಬೇಕಾದ್ರೆ. ಅದು ಮಾಸ್ಕ್ ಹಾಕೊಂಡು ಎಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾರ್ಮ್ಸ್ ಅಂಡ್ ಎಲ್ಲ ಪಾಲಿಸ್ಕೊಂಡು ಮಾಡಿದ್ರೆ ನಡೀತದೆ. ಓಕೆ ಓಕೆ. ಈ ಮ್ಯೂಕೋರ್ಮೈಕೋಸಿಸ್ ಬಗ್ಗೆ ಮೇಡಮ್, ಇನ್ ಪ್ರೆಗ್ನೆಂಟ್ ಲೇಡೀಸ್ ಆ ಥರದ್ದು ಏನಾದರೂ ಸ್ವಲ್ಪ ಸಮಸ್ಯೆಗಳು? ಸದ್ಯಕ್ಕೆ ಮ್ಯೂಕೋರ್ಮೈಕೋಸಿಸ್ ಪ್ರೆಗ್ನೆನ್ಸಿಯಲ್ಲಿ ಯಾವುದು ಕೇಸ್ ಡಾಕ್ಯುಮೆಂಟೆಡ್ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಬರ್ಬೋದು. ಯಾಕಂದ್ರೆ ಈ ಮ್ಯೂಕೋರ್ಮೈಕೋಸಿಸ್ ಬರುವಂಥದ್ದು ಇದು ಫಂಗಸ್ ಆಕ್ಚುಲಿ. ಸೊ ಅದು ನಾರ್ಮಲ್ ಆಗಿ ಇರುವಂಥ ಫಂಗಸ್. ಬಟ್ ಇದು ಕೊರೋನಾ ಸಿಚುವೇಶನ್ ಅಲ್ಲಿ ನಮ್ದು ದೇಹದ ಇಮ್ಯುನಿಟಿ ಎಷ್ಟು ಕಡಿಮೆ ಆಗ್ತದಂದ್ರೆ ಆವಾಗ ಅದಕ್ಕೊಂದು ಚಾನ್ಸ್ ಸಿಗತ್ತೆ ಬಾಡಿಯನ್ನು ಅಟ್ಯಾಕ್ ಮಾಡಕ್ಕೆ. ಸೊ ಅದು ಬಾಡಿಯನ್ನು ಅಟ್ಯಾಕ್ ಮಾಡಿ ವೇರಿಯಸ್ ಅಂದ್ರೆ ಬೇರೆ ಬೇರೆ ಅಂಗಗಳನ್ನು ಇನ್ಫೆಕ್ಟ್ ಮಾಡ್ತದೆ. ಡೆತ್ ರೇಟ್ ತುಂಬಾ ಹೈ ಇದೆ ಮ್ಯೂಕೋರ್ಮೈಕೋಸಿಸ್ ಅಲ್ಲಿ. ಸೊ ನಾವು ಆದಷ್ಟು ಜಾಗ್ರತೆ ಮಾಡ್ಕೊಂಡು, ಮ್ಯೂಕೋರ್ಮೈಕೋಸಿಸ್ ಮೇನ್ಲಿ ಸಾಯಿಲ್ ಅಲ್ಲಿ ಇರೋದು. ಸೊ ಸಾಯಿಲ್ ನಾವು ಹ್ಯಾಂಡಲ್ ಮಾಡ್ಬೇಕಾದ್ರೆ ಗ್ಲೌಸ್ ಹಾಕೊಂಡು ಯೂಸ್ ಮಾಡೋದು, ಮಾಸ್ಕ್ ಹಾಕೊಳ್ಬೇಕು. ಮತ್ತೆ ಕೊರೋನಾ ಬಂದವರು ತುಂಬಾ ಜಾಗ್ರತೆ ಮಾಡಬೇಕು. ಮನುಷ್ಯರಿಂದ ಮನುಷ್ಯರಿಗೆ ಅದು ಮ್ಯೂಕೋರ್ಮೈಕೋಸಿಸ್ ಹರಡೋದಿಲ್ಲ. ಇಷ್ಟರವರೆಗೆ ಬಂದಿರೋ ಮಾಹಿತಿಯಲ್ಲಿ ಮನುಷ್ಯರಿಂದ ಮನುಷ್ಯರಿಗೆ ಟ್ರಾನ್ಸ್ಮಿಷನ್ ಆಗ್ತಾ ಇಲ್ಲ. ಓಕೆ ಓಕೆ. ಈಗ ಹೆಚ್ಚು ಕಾಲ ವೆಂಟಿಲೇಟರ್ಸ್ ಮೇಲೆ ಇರ್ತಾರೆ, ಆಕ್ಸಿಜನ್ ಸಪೋರ್ಟ್ ಮೇಲೆ ಇರ್ತಾರೆ, ಅಲ್ಲೂ ಕೂಡ ಇನ್ಫೆಕ್ಷನ್ಸ್ ಆಗ್ತಾ ಇರುವಂಥದ್ದು. ಆ್ಯಂಡ್ ಹೈ ಡೋಸ್ ಆಫ್ ಸ್ಟೆರಾಯ್ಡ್ಸ್ ಲಾಂಗ್ ಟರ್ಮ್ ಯೂಸೇಜ್ ಅಂಥವ್ರಲ್ಲೂ ಕೂಡ ಕಾಣಿಸ್ತಾ ಇದೆ ಅಂತ ಹೇಳಿದರೆ. ಬಟ್ ನೀವು ಹೇಳಿದಾಗೆ ಪ್ರೆಗ್ನೆಂಟ್ ಲೇಡೀಸಲ್ಲಿ ಅಷ್ಟು ಮಟ್ಟಿಗೆ ಕಂಡಿಲ್ಲ ಅಂತ ಕೇಸಸ್ ಕಂಡಿಲ್ಲ. ಬಟ್ ಇದು ಎಲ್ಲ ಯಾರಲ್ಲಿ ಮ್ಯೂಕೋರ್ಮೈಕೋಸಿಸ್ ಬರ್ತಾ ಇಟ್ಸ್ ಲೈಕ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ಎಲ್ಲ ಥಿಯರಿ ಬೇಸಿಸ್ ಮೇಲೆ ಹೋಗ್ತಾ ಇದೆ. ಸೊ ನೀವು ಹೇಳಿದಾಗೆ ವೆಂಟಿಲೇಟರ್ ಮೇಲೆ, ಪ್ರೊಲಾಂಗ್ ಸ್ಟೀರಾಯ್ಡ್ಸ್, ಆಕ್ಸಿಜನ್, ಕ್ರಾನಿಕ್ ಡಯಾಬಿಟಿಸ್ ಅಂದ್ರೆ ತೀರಾ ಅನ್ಕಂಟ್ರೋಲ್ ಶುಗರ್ಸ್ ಇರೋರಲ್ಲಿ, ಇದು ಕೀಮೊಥೆರಪಿಟಿಕ್ ಅಂದ್ರೆ ಕ್ಯಾನ್ಸರ್ ಡ್ರಗ್ಸ್ ಮೇಲೆ ಇರ್ತಾರೆ ಅಂತ ಪೇಷಂಟ್ಸ್ ಅಲ್ಲಿ, ಟ್ರಾನ್ಸ್ಪ್ಲಾಂಟ್ ಆದವರಲ್ಲಿ, ಹಾರ್ಟ್ ಪ್ರಾಬ್ಲಮ್ ಇರೋರಲ್ಲಿ, ಇಂಥವ್ರಲ್ಲೆಲ್ಲ ಸ್ವಲ್ಪ ರಿಸ್ಕ್ ಜಾಸ್ತಿ. ಬಟ್ ನಾವು 100% ಇದೇ ಕಾಸ್ ಅಂತ ಹೇಳಲಿಕ್ಕೆ ಆಗ್ತಿಲ್ಲ, ಇನ್ನೂವರೆಗೆ ಅದು ಕಾಯಮಾಗಿ ಬಂದಿಲ್ಲ. ಮೇಡಮ್ ಫೈನಲ್ ಆಗಿ ಒಂದಷ್ಟು ಟಿಪ್ಸ್, ಸೊ ಈ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿ ಗರ್ಭಿಣಿಯರಿಗೆ ಮತ್ತು ಸ್ತ್ರೀಯರಿಗೆ ಪ್ರಮುಖವಾಗಿ? ಓಕೆ, ಮೇನ್ ಅಂದ್ರೆ ಪ್ರೀ ಕನ್ಸೆಪ್ಷನ್ ಅಲ್ಲಿ ಯಾರಿದ್ದಾರೆ ಫೋಲಿಕ್ ಆಸಿಡ್ ತಗೊಳ್ಳಿ, ಕರೆಕ್ಟ್ ಆಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ, ಇಮ್ಯುನಿಟಿ ಬೂಸ್ಟರ್ಸ್ ಅಂತ ಏನಿರೋದಿಲ್ಲ. ಸೊ ನಾವು ನಮ್ಮ ಡಯಟಲ್ಲೇ ಪ್ರೋಟೀನ್ ಆಹಾರ ಆಗಲಿ, ಕಾಳುಗಳಾಗಲಿ, ಮೊಟ್ಟೆ ಆಗಲಿ, ಹಾಲಾಗಲಿ, ಮೀನು ತಿನ್ನೋರಲ್ಲಿ ಮೀನು ತಿನ್ನಲಿ. ಸೊ ಹೀಗೆಲ್ಲ ಮಾಡಿ ನಾವು ದೇಹದ ಇಮ್ಯುನಿಟಿಯನ್ನು ಒಂದು ಮಟ್ಟಿಗೆ ತರ್ಬೋದು. ಮಾತ್ರ ನೀವು ಕೊರೋನಾ ಬರದೇ ಇರೋ ಥರ ನೋಡ್ಕೊಳ್ಳಿಕ್ಕೆ ನೀವು ಹೊರಗೆ ಹೋಗೋದು ಸ್ಟಾಪ್ ಮಾಡಿ, ತಿರ್ಗೋದು ಸ್ಟಾಪ್ ಮಾಡಿ. ವೀಕೆಂಡ್ ರಜೆ ಇದೆ ಅಂತೇಳಿ ಹೊರಗೆ ಹೋಗೋದಲ್ಲ, ಶಾಪಿಂಗ್ ಒಬ್ಬರೇ ಹೋಗ್ಬೇಕು, ಅದು ಪ್ರತಿದಿನ ಹೋಗ್ಬೇಕಂತ ಇಲ್ಲ, 1 ವಾರ ಅಥವಾ 15 ದಿವಸಕ್ಕೆ ಆಗೋಷ್ಟು ಸಾಮಾನು ತಂದಿಡಿ. ಮತ್ತೆ ವಿಸಿಟ್ಸ್ ಕೂಡ ಡಾಕ್ಟರ್ ಹತ್ರ ವಿಸಿಟ್, ನೀವು ನಿಮ್ಮ ಡಾಕ್ಟರ್ ಹತ್ರ ಆನ್ಲೈನ್ ಕನ್ಸಲ್ಟ್ಸ್ ಮಾಡ್ಕೋಬಹುದು ರಾದರ್ ದನ್ ಅಲ್ಲಿ ಹೋಗಿ ವಿಸಿಟ್ ಮಾಡೋದಕ್ಕಿಂತ. ಪ್ರಯರ್ ಅಪಾಯಿಂಟ್ಮೆಂಟ್ಸ್ ತಗೊಂಡು ಅಂದ್ರೆ ಇದು ಗ್ಯಾದರಿಂಗ್ ಓವರ್ ಕ್ರೌಡಿಂಗ್ ಆಗದಿದ್ದಾಗೆ ನೋಡ್ಕೊಳ್ಳಿ. ಸೀಮಂತ ಅವಾಯ್ಡ್ ಮಾಡ್ಕೊಳ್ಳಿ ಮೇನ್. ಅಂಡ್ ವ್ಯಾಕ್ಸಿನ್ಗಳು ಏನೇನಿದೆ ಅದನ್ನ ದಯವಿಟ್ಟು ತಪ್ಪದೇ ತಗೊಳ್ಳಿ. ಮಕ್ಕಳಿಗೆ ಸ್ಪೆಷಲಿ ಪೋಸ್ಟ್ ಡೆಲಿವರಿ ಹುಟ್ಟಿದ ಮಕ್ಕಳಿಗೆ ಯಾವುದು ವ್ಯಾಕ್ಸಿನ್ ಅಂದ್ರೆ ಮಿಸ್ ಮಾಡೋ ಅವಶ್ಯಕತೆ ಇಲ್ಲ. ಟೈಮ್ ಅಲ್ಲಿ ತಕೊಳ್ಳಿ, ಮಾತ್ರ ಡಾಕ್ಟರ್ ಹತ್ರ ಪ್ರಯರ್ ಅಪಾಯಿಂಟ್ಮೆಂಟ್ ತಕೊಂಡು ಅಲ್ಲಿ ಓವರ್ ಕ್ರೌಡಿಂಗ್ ಆಗದಿದ್ದಾಗೆ ನೋಡ್ಕೋಬೇಕು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆಗೆ ಮಾತಾಡಿರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದು ಇವತ್ತಿನ ಟೆನ್ಷನ್ ಬಿಡಿ ವಿಶೇಷ ನೇರ ಪ್ರಸಾರ. ನಾಳೆ ಮತ್ತೊಬ್ಬ ಎಕ್ಸ್ಪರ್ಟ್ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ, ಮತ್ತೆ ಮಾತಾಡೋಣ. ಹಾಗೆ ನೀವು ಕೂಡ ಕರೆ ಮಾಡ್ತಾ ಇರಿ, ನಿಮ್ಮ ಟೆನ್ಷನನ್ನು ದೂರ ಮಾಡ್ಕೊಳ್ಳಿ. ಏನೇ ರೋಗ ಬಂದರೂ ಕೂಡ ನಾನು ಅದನ್ನು ಜಯಿಸ್ತೀನಿ ಅನ್ನುವಂಥ ಒಂದು ಮನೋಸ್ಥೈರ್ಯ ನಿಮ್ಮಲ್ಲಿರಬೇಕು, ಅದು ಬಹಳ ಮುಖ್ಯ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಭಯ ಪಡಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.